ಸೊ ಹೀಗೆ ನಾವು 3 ನೋಡಬಹುದು. ಒಂದು ಅಂಕಿತನಾಮ, ಇನ್ನೊಂದು ರೂಢನಾಮ ಮತ್ತು ಅನ್ವರ್ಥನಾಮ. ಅರ್ಥಕ್ಕೆ ಅನುಗುಣವಾಗಿರುವಂಥ ಹೆಸರುಗಳನ್ನು ನಾವು ಅನ್ವರ್ಥನಾಮ ಅಂತ ಕರಿತೀವಿ. ರೂಢಿಯಿಂದ ಬಂದಿರುವಂಥ ಹೆಸರುಗಳನ್ನು ನಾವು ರೂಢನಾಮ ಅಂತ ಕರಿತೀವಿ. ಅಂಕಿತನಾಮ ಅಂತಂದರೆ ಇಟ್ಟಿರುವಂಥ ಹೆಸರುಗಳಿಗೆ ನಾವು ಅಂಕಿತನಾಮ ಅಂತ ಕರಿತೀವಿ. ಸೊ ಇಷ್ಟು ಇದಕ್ಕೆ ಸಂಬಂಧಿಸಿದ ಹಾಗೆ ಆಗಿರುತ್ತೆ. ನೆಕ್ಸ್ಟು ಸೆಕೆಂಡ್ ನೋಡೋದಾದರೆ ಗುಣವಾಚಕ. ಗುಣವಾಚಕ ಅಂತಂದರೆ ವಸ್ತುಗಳ ಗುಣ, ರೀತಿ, ಸ್ವಭಾವ ಹೇಳುವ ವಿಶೇಷಣಗಳಿಗೆ ನಾವು ಗುಣವಾಚಕ ಅಂತ ಕರಿತೀವಿ. ಉದಾಹರಣೆಗೆ ಗುಣವನ್ನು ಸೂಚಿಸಬೇಕು ಅಂದರೆ ಕರ್ರಗಿರೋದನ್ನು ನಾವು ಕರಿದು ಅಂತ ಕರಿತೀವಿ. ಬೆಳ್ಳಗಿರೋದನ್ನು ನಾವು ಬಿಳಿದು ಅಂತ ಕರಿತೀವಿ. ಒಳ್ಳೇದು ಮಾಡೋದನ್ನು ನಾವು ಒಳ್ಳೆಯ ಅಂತ ಕರಿತೀವಿ. ಕೆಟ್ಟದ ಮಾಡಿದವ್ರಿಗೆ ನಾವು ಕೆಟ್ಟೆಯ. ಅಂದರೆ ಇದು ಗುಣವನ್ನು ಸೂಚಿಸ್ತಾ ಇದೆ. ಸೊ ಏನು ಮಾಡ್ತಾ ಇದ್ದಾರೆ ಅಥವಾ ಏನದು ಅನ್ನೋದಕ್ಕೆ ನಾವೊಂದು ಸ್ಪೆಸಿಫಿಕ್ಕಾಗಿ ಹೇಳ್ತೀರಿ ಅಲ್ವಾ. ಸೊ ಅದನ್ನು ನಾವು ಗುಣವಾಚಕ ಅಂತ ಕರಿತೀವಿ. ಸೊ ದೊಡ್ಡದಾಗಿರೋದಕ್ಕೆ ದೊಡ್ಡದು, ಚಿಕ್ಕದಾಗಿರೋದಕ್ಕೆ ಚಿಕ್ಕದು, ಹಿರಿಯ, ಹೊಸದು, ಹಳೆಯ, ಆ್ಯಂಡ್ ಇರಿದು, ಕಿರಿದು, ಎಳೆಯದ್ದು. ಸೊ ಇವೆಲ್ಲನೂ ಗುಣವನ್ನು ಸೂಚಿಸ್ತಾ ಇದೆ. ಸೊ ಗುಣ ವಿಶೇಷಣದ ಬಗ್ಗೆ ತಿಳಿಸುವುದನ್ನು ನಾವು ಗುಣವಾಚಕ ಅಂತ ಕರಿತೀವಿ. ನೆಕ್ಸ್ಟು ಸಂಖ್ಯಾವಾಚಕ. ಸಂಖ್ಯೆಯನ್ನು ಸೂಚಿಸುವ ಪದಗಳಿಗೆ ನಾವು ಸಂಖ್ಯಾವಾಚಕ ಅಂತ ಕರಿತೀವಿ. ಅಂದರೆ 1, 2, 10, 15, 1000, ಲಕ್ಷ. ಸೊ ಇದನ್ನು ನಾವು ಸಂಖ್ಯಾವಾಚಕ ಅಂತ ಕರಿತೀವಿ. ಸಂಖ್ಯೇಯ ವಾಚಕ ಅಂತಂದರೆ ಸಂಖ್ಯೆಯಿಂದ ಕೂಡಿರೋ ವಸ್ತುಗಳನ್ನು ಹೇಳುವ ಪದಗಳಿಗೆ ನಾವು ಸಂಖ್ಯೇಯ ವಾಚಕ ಅಂತ ಕರಿತೀವಿ. 2ನೇಯ, 4ನೇಯ, 10ನೇಯ, 5ನೇಯ ಇವು ನಂಬರ್ಸಲ್ಲಿರುತ್ತೆ. ಸೊ ಇದು ಬಂದು ಅಕ್ಷರಗಳಲ್ಲಿರುತ್ತೆ. ಸಂಖ್ಯೇಯ ವಾಚಕ ಅಂದರೆ 1ನೇಯ, 2ನೇಯ, 3ನೇಯ, 10ನೇಯ, 4ನೇಯ. ಸೊ ಈ ಥರ ಇರುವಂಥದ್ದನ್ನು ನಾವು ಸಂಖ್ಯೇಯ ವಾಚಕ ಅಂತ ಕರಿತೀವಿ. ಸಂಖ್ಯಾವಾಚಕ ಅಂದರೆ 1ರಿಂದ 100ವರೆಗೂ 12 ಲಕ್ಷ ಆ್ಯಂಡ್ 1000 ಏನು ಸಂಖ್ಯೆಗಳಲ್ಲಿ ಬರುತ್ತಿರಲ್ಲ. ಸೊ ಅದನ್ನು ನಾವು ಸಂಖ್ಯಾವಾಚಕ ಅಂತ ಕರೆಯೋದನ್ನು ನೋಡ್ಬೋದು. ಇನ್ನು ಭಾವನಾಮ. ವಸ್ತು ಅಥವಾ ಕ್ರಿಯೆಗಳ ಭಾವವನ್ನು ತಿಳಿಸುವ ಪದಗಳಿಗೆ ನಾವು ಭಾವನಾಮ ಅಂತ ಕರಿತೀವಿ. ಉದಾಹರಣೆಗೆ ಕೆಚ್ಚನೆಯ ಭಾವ ಕೆಂಪು, ಬಿಳಿಯದರ ಭಾವ ಬಿಳುಪು, ಹಿರಿಯದರ ಭಾವ ಹಿರಿಮೆ, ನೋಡುವುದರ ಭಾವ ನೋಟ. ಇದನ್ನು ನಾವು ವಸ್ತುವಿನ ಕ್ರಿಯೆ ಅಥವಾ ವಸ್ತುವಿನ ಮತ್ತು ಕ್ರಿಯೆಗಳ ನಡುವಿನ ಭಾವವನ್ನು ತಿಳಿಸುವ ಪದಗಳಿಗೆ ನಾವು ಭಾವನಾಮ ಅಂತ ಕರೆಯೋದನ್ನು ನೋಡ್ಬೋದು. ನೆಕ್ಸ್ಟು ಪರಿಮಾಣವಾಚಕ ಅಂದರೆ ಅಷ್ಟು ಇಷ್ಟು ಅಂದರೆ ಅದರ ಒಂದು ಪ್ರಮಾಣವನ್ನು ಹೇಳ್ತಾ ಇದ್ದೀರಿ. ವಸ್ತುವಿನ ಪ್ರಮಾಣ, ಗಾತ್ರ ಹೇಳುವುದರ ಪದಗಳಿಗೆ ನಾವು ಪ್ರಮಾಣವಾಚಕ ಅಂತ ಕರಿತೀವಿ. ಅಂದರೆ ಅಷ್ಟು ಇಷ್ಟು ಎಷ್ಟು, ಹಲವು, ಕೆಲವು, ಎನಿತು, ಅನಿತು, ಹಸು, ಇಸು, ಎಸು. ಸೊ ಇವೆಲ್ಲನೂ ನಾವು ಪರಿಮಾಣವಾಚಕ ಅಂತ ಕರಿತೀವಿ. ದಿಗ್ವಾಚಕ. ದಿಕ್ಕುಗಳನ್ನು ಸೂಚಿಸುವುದನ್ನೇ ನಾವು ದಿಗ್ವಾಚಕ ಅಂತ ಕರಿತೀವಿ. ಇದರಲ್ಲೇ ಇದೆ. ಆ್ಯಂಡ್ ಮೂಡಣ, ಪಡುವಣ, ತೆಂಕಣ. ಸೊ ಪೂರ್ವ, ಪಶ್ಚಿಮ, ದಕ್ಷಿಣ, ಆಗ್ನೇಯ. ಸೊ ದಿಕ್ಕುಗಳ ಬಗ್ಗೆ ಹೇಳೋದನ್ನು ನಾವು ದಿಗ್ವಾಚಕ ಅಂತ ಕರೀಬಹುದು. ಇನ್ನು ಪ್ರಕಾರವಾಚಕ. ವಸ್ತುಗಳ ಸ್ಥಿತಿ ಮತ್ತು ರೀತಿಯನ್ನು ತಿಳಿಸುವ ಶಬ್ದಗಳಿಗೆ ನಾವು ಪ್ರಕಾರವಾಚಕ ಅಂತ ಕರಿತೀವಿ. ಉದಾಹರಣೆಗೆ ಎಂಥ ವಸ್ತು ಅದು, ಅಂಥ ವಸ್ತು, ಆ್ಯಂಡ್ ಅಂಥದ್ದು, ಇಂಥದ್ದು, ಇಂಥದ್ದು, ಇಂಥದ್ದು ಹುನ, ಎಂತಹ, ಎಂಥ. ಆ್ಯಂಡ್ ಸೊ ಈ ಥರ ವಸ್ತುಗಳಿಗೆ ನಾವು ಪ್ರಕಾರವಾಚಕ ಅಂತ ಕರಿತೀವಿ. ನೆಕ್ಸ್ಟು ಸರ್ವನಾಮಗಳು. ಸೊ ಅರ್ಥ ನಾಮಪದಗಳ ಸ್ಥಾನದಲ್ಲಿ ಬಂದು ಅವುಗಳ ಕಾರ್ಯವನ್ನು ಮಾಡುವಂತಹ ಒಂದು ಪದಗಳಿಗೆ ನಾವು ಸರ್ವನಾಮ ಅಂತ ಕರಿತೀವಿ. ಸರ್ವನಾಮಗಳು ಅಂದರೆ ಇವಾಗ ಅಂಜಲಿ ಸಂಗೀತವನ್ನು ಕಲಿಯುತ್ತಿದ್ದಾಳೆ ಅನ್ನುವಂಥದ್ದು. ಸೊ ಇಲ್ಲಿ ಅಂಕಿತ ನಾಮವನ್ನು ಬಳಸುತ್ತಾರೆ. ಸಂಗೀತವನ್ನು ಕಲಿಯುತ್ತಿದ್ದಾಳೆ. ಅಥವಾ ರಮೇಶನು ಕೆಲಸಕ್ಕೆ ಹೋಗುತ್ತಿದ್ದಾನೆ. ಇಲ್ಲಿ ಅಂಕಿತ ನಾಮವನ್ನು ಬಳಸಿದ್ದಾರೆ. ಸೊ ಇದರ ಬದಲಿಗೆ ಅವನು ಕೆಲಸಕ್ಕೆ ಹೋಗಿದನು.
ಅವಳು ಸಂಗೀತವನ್ನು ಕಲಿಯುತ್ತಿದ್ದಳು. ಸೊ ಈ ರೀತಿ ಸರ್ವನಾಮಗಳನ್ನು ಅದರ ಬದಲಿಗೆ ಬಳಸುವಂಥದ್ದು, ಅಂಕಿತನಾಮದ ಬದಲಿಗೆ ಬಳಸ್ತಾರೆ. ಸೊ ಆ ಒಂದು ಅಥವಾ ನಾಮ ಪದಗಳ ಬದಲಿಗೆ ಬಳಸುವಂತಹ ಒಂದು ಪದಗಳಿಗೆ ನಾವು ಏನು ಸರ್ವನಾಮ ಅಂತ ಕರಿತೀವಿ. ಉದಾಹರಣೆಗೆ ಅದು, ಇದು, ಯಾವುದು, ಎಲ್ಲ, ಏನು, ಅವನು, ಇವಳು, ಯಾವನು, ಅವಳು, ಇವಳು, ಯಾವಳು, ಯಾವನು, ಯಾವಳು, ತಾನು, ತಾವು, ನೀನು, ನೀವು, ನೀವು, ಹೌದು, ಆರು, ನಾನು, ನಾವು, ಅವರು ಇತ್ಯಾದಿ. ಈ ಪದಗಳನ್ನು ನಾವು ಸರ್ವನಾಮಗಳು ಅಂತ ಕರಿತೀವಿ. ನಾಮಪದಗಳ ಬದಲಿಗೆ ನಾವು ಇದನ್ನು ಯೂಸ್ ಮಾಡುವಂಥದ್ದು. ಇದನ್ನು ನಾವು ಸರ್ವನಾಮಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಇದರಲ್ಲಿ ಟೈಪ್ಸು ಯಾವ್ದ್ಯಾವ್ದಿದೆ ಅಂತ ನೋಡೋಣ. ಪ್ರಕಾರಗಳು 4 ಸರ್ವನಾಮಗಳು ಇರುವಂಥದ್ದು. ಪುರುಷಾರ್ಥಕ ಸರ್ವನಾಮ, ಇದು VAOದಲ್ಲಿ ಕ್ವಶನ್ ಕೇಳಿದ್ದಾರೆ. ಪ್ರೀವಿಯಸ್ ಕ್ವಶನ್ ಏನಿದೆ ಅದರಲ್ಲಿ VAO ಕ್ವಶನ್ ಪೇಪರ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಅದರಲ್ಲೋಗಿ ಕಮ್ಯುನಿಕೇಷನ್ ಸಾಲ್ವ್ ಮಾಡಿಲ್ಲ. ಆ್ಯಂಡ್ GK ಪೇಪರ್ ಸಾಲ್ವ್ ಆಗಿದೆ. ಸೊ ಅದರಲ್ಲಿ ಕಮ್ಯುನಿಕೇಷನ್ ಪೇಪರಲ್ಲಿ ಹೋಗಿ ಚೆಕ್ ಮಾಡಿ ನೋಡಬಹುದು ನೀವು VAOದ್ರಲ್ಲಿ. ಸೊ ಅದರಲ್ಲಿ ಈ ಒಂದು ಸರ್ವನಾಮ, ಪುರುಷಾರ್ಥಕ ಸರ್ವನಾಮದ ಬಗ್ಗೆ ಕ್ವಶನ್ ಆಗಿದೆ. ಇದರಲ್ಲಿ ಮತ್ತೆ 3 ವಿಭಾಗಗಳು ಇರುವಂಥದ್ದು. ಒಂದು ಪುರುಷ ಲಿಂಗ, ಏಕವಚನ, ಬಹುವಚನ. ಪುರುಷಾರ್ಥದಲ್ಲಿ ಉತ್ತಮ, ಮಧ್ಯಮ, ದ್ವಿತೀಯ, ಅನ್ಯ, ಪ್ರಥಮ. ಲಿಂಗದಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ಸ್ತ್ರೀಲಿಂಗ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಏಕವಚನದಲ್ಲಿ ನಾನು, ಬಹುವಚನದಲ್ಲಿ ನಾವು ಅಂತ ಕರಿತೀವಿ. ಸೊ ಅಂದರೆ ಉತ್ತಮ ಪುರುಷ ಸರ್ವನಾಮದಲ್ಲಿ ಪುರುಷ ಅಥವಾ ಸ್ತ್ರೀ ಬರುತ್ತೆ ಲಿಂಗ. ಆ್ಯಂಡ್ ಏಕವಚನದಲ್ಲಿ ನಾನು, ಬಹುವಚನದಲ್ಲಿ ನಾವು. ಉತ್ತಮ ಪುರುಷ. ಉತ್ತಮ ಪುರುಷ ಸರ್ವನಾಮ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ನಾನು, ನಾವು. ಮಧ್ಯಮ ಪುರುಷ ಸರ್ವನಾಮ ಪುಲ್ಲಿಂಗ, ಸ್ತ್ರೀಲಿಂಗ, ನೀನು, ನೀವು. ಇದು ಮಧ್ಯಮ ಪುರುಷ. ಮಧ್ಯಮ ಪುರುಷ ನೀನು, ನಾವು, ನೀವು. ದ್ವಿತೀಯ ಪುಲ್ಲಿಂಗ ಅವನು, ಅವಳು, ಅವರು. ಅನ್ಯ ಸ್ತ್ರೀ ಅವಳು, ಅವರು. ಪ್ರಥಮ ನಾ, ಅದು, ಅವು. ಸೊ ಇಷ್ಟು ಪುರುಷಾರ್ಥಕ ಸರ್ವನಾಮದಲ್ಲಿ ಇರುವಂಥದ್ದು. ಸೊ ಇವು 3 ಕ್ವಶನ್ ಕೇಳಿದ್ದಾರೆ. ಇನ್ನು ಪ್ರಶ್ನಾರ್ಥಕ ಸರ್ವನಾಮ, ಪ್ರಶ್ನೆಗಳನ್ನು ಕೇಳುವ ಅಥವಾ ಬಳಸುವ ಪದಗಳಿಗೆ ನಾವು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ. ಉದಾಹರಣೆಗೆ ಯಾರು, ಯಾವುದು, ಏನು, ಯಾಕೆ, ಹೇಗೆ, ಯಾವನು, ಯಾವಳು. ಸೊ ಪ್ರಶ್ನೆಗಳನ್ನು ಒಂದು ಉಚ್ಚಾರಣೆ ಬರುವಂತಹ ಪದಗಳಿಗೆ ನಾವು ಪ್ರಶ್ನಾರ್ಥಕ ಸರ್ವನಾಮ ಅನ್ನೋದನ್ನು ಗೊತ್ತಿರಬೇಕು. ಆತ್ಮಾರ್ಥಕ ಸರ್ವನಾಮ ಅಂತಂದರೆ ತನಗೆ ಬಗ್ಗೆ ತಿಳಿಸುವ ಪದಗಳಿಗೆ ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ. ಅಂದರೆ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದನ್ನು ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ. ತಾವು, ತನ್ನ, ತಮ್ಮ, ತನಗೆ, ತಮಗೆ, ತನ್ನಿಂದ, ತಮ್ಮಿಂದ, ತನಗಾಗಿ, ತಮಗಾಗಿ, ತನಗೋಸ್ಕರ, ತಮಗೋಸ್ಕರ. ಇವುಗಳು ನಾವು ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ. ಇನ್ನು ನಿರ್ದೇಶನಾತ್ಮಕ ಸರ್ವನಾಮ, ನಾಮಪದಗಳಿಗೆ ವಿಶೇಷವಾಗಿ ಕೆಲಸ ಮಾಡುವ ಪದಗಳಿಗೆ ನಾವು ನಿರ್ದೇಶನಾತ್ಮಕ ಸರ್ವನಾಮ ಅಂತ ಕರಿತೀವಿ. ಈ, ಅದು, ಇದು, ಅದನ್ನು, ಇದನ್ನು ನಿರ್ದೇಶನಾತ್ಮಕ ಸರ್ವನಾಮ ಅಂತ ಕರೆಯೋದನ್ನು ನಾವು ನೋಡ್ಬೋದು. ಇದು ಇಲ್ಲಿವರೆಗೂ ಕ್ವಶನ್ ಆಗಿಲ್ಲ, ಬಟ್ ನೆಕ್ಸ್ಟ್ ಕ್ವಶನ್ ಆಗೋ ಚಾನ್ಸಸ್ ಇರುವಂಥದ್ದು. ಸೊ ನಿರ್ದೇಶಾತ್ಮಕ ಸರ್ವನಾಮ ಇದು ನಾಮಪದಕ್ಕೆ ವಿಶೇಷಣವಾಗಿ ಕೆಲಸ ಮಾಡುವ ಪದಗಳು. ಈ, ಅದು, ಇದು, ಅದನ್ನು, ಇದನ್ನು. ತಾಜ್ ಮಹಲ್ ಸುಂದರವಾದ ವಾಸ್ತುಶಿಲ್ಪ. ಅದನ್ನು ಶಹಜಹಾನ್ ನಿರ್ಮಿಸಿದನು. ಅದು ಆಗ್ರಾದಲ್ಲಿದೆ. ಈ ವಾಸ್ತುಶಿಲ್ಪ ತುಂಬ ಜಗತ್ಪ್ರಸಿದ್ಧವಾಗಿದ್ದು ಆ ಕಾರಣದಿಂದ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಇದರಲ್ಲಿ ಇರುವಂತಹ ನಿರ್ದೇಶನಾತ್ಮಕ ಸರ್ವನಾಮಗಳು ಇವು ಆಗಿರ್ತವೆ.
ಅದನ್ನು, ಆ, ಅದು, ಇದು, ಅದನ್ನು, ಇದನ್ನು. ಸೊ ಇದು ನಿರ್ದೇಶನಾತ್ಮಕ ಸರ್ವನಾಮಗಳು. ನೆಕ್ಸ್ಟು ವಿಭಕ್ತಿ ಪ್ರತ್ಯಯಗಳು. ಸೊ ವಿಭಕ್ತಿ ಪ್ರತ್ಯಯಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಎಕ್ಸಾಮಲ್ಲೂ ವಿಭಕ್ತಿ ಪ್ರತ್ಯಯದಿಂದ 1 or 2 ಕ್ವಶನ್ಸ್ ಕೇಳ್ತಾರೆ. ಸೊ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ವಿಭಕ್ತಿ ಪ್ರತ್ಯಯ. ಸೊ ಅರ್ಥ ನೋಡೋದಾದರೆ, ನಾಮಪದಗಳನ್ನು ಸೃಷ್ಟಿ ಮಾಡುವ ಪ್ರತ್ಯಯಗಳಿಗೆ ನಾವು ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ. ಆವಾಗಲೇ ನೋಡ್ದಂಗೆ ಸೊ ನಾಮಪದ ಅಂದರೆ ಡೆಫಿನೇಷನ್ ಬರೋ ಅಂಥದ್ದೇ ನಾವು ನಾಮಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಸೇರಿದರೆ ಆಗುವಂಥದ್ದೇ ನಾಮಪದ. ಸೊ ನಾಮಪದಗಳನ್ನು ಸೃಷ್ಟಿ ಮಾಡೋದಕ್ಕೆ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತೀವಿ. ಸೊ ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಸೇರಿ ನಾಮಪದ ಆಗುತ್ತೆ. ಅಂದರೆ ರಾಮ ಅನ್ನೋಂಥದ್ದು ನಾಮ ಪ್ರಕೃತಿ, ಹೂ ಅನ್ನುವಂಥದ್ದು ವಿಭಕ್ತಿ ಪ್ರತ್ಯಯ, ರಾಮನು ಅನ್ನುವಂಥದ್ದೇ ನಾಮಪದ. ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ ಪ್ರತ್ಯಯಗಳಿಗೆ ನಾವು ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ. ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥಗಳನ್ನು ಉಂಟು ಮಾಡುವ ಪ್ರತ್ಯಯಗಳಿಗೆ ನಾವು ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ. ರಾಮನು ಕಾಡಿಗೆ ಹೋದನು. ಲಕ್ಷ್ಮಣನು ರಾಮನನ್ನು ನೋಡಲು ಬಂದನು. ಕಾಡಿಗೆ ರಾಮನನ್ನು ಅನ್ನು. ನಾವು ರಾಮನಿಂದ ಕಲಿಯುವುದು ಬಹಳ ಇದೆ. ನಾವು ರಾಮನಿಗೆ ಹಣ್ಣು ಕೊಟ್ಟೆವು. ಗೆ ಬರ್ತಾ ಇದೆ. ಸೀತೆಗೆ ರಾಮನ ದೆಸೆಯಿಂದ ನೋವಾಯಿತು. ರಾಮನ ಹೆಂಡತಿ ಸೀತೆ. ರಾಮನ ಹೆಂಡತಿ ಸೀತೆ. ರಾಮನ ಆ್ಯಂಡ್ ರಾಮನಲ್ಲಿ ಒಳ್ಳೆಯ ಗುಣವಿದೆ. ಅಲ್ಲಿ ರಾಮನಿಗೆ. ಸೊ ಇದೆಲ್ಲನೂ ಒಂದು ವಿಭಕ್ತಿ ಪ್ರತ್ಯಯಗಳಾಗಿರುತ್ತೆ. ನಾಮ ಪದ ಆಗಬೇಕು ಅಂದರೆ ವಿಭಕ್ತಿ ಪ್ರತ್ಯಯಗಳು ಬೇಕು. ಸೊ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿ ನಾಮಪದ ಆಗುವಂಥದ್ದು. ಇದು ಡೆಫಿನೇಷನ್ ಗೊತ್ತಿರಬೇಕು, ಕ್ವಶನ್ ಆಗಿದೆ. ವಿಭಕ್ತಿ ಪ್ರತ್ಯಯದ ಪ್ರಕಾರಗಳು ನೋಡೋಣ. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಚಾರ್ಟು. ಸೊ ಚೆನ್ನಾಗಿ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ವಿಭಕ್ತಿ ಪ್ರತ್ಯಯಗಳಲ್ಲಿ 7 ವಿಧ. 1. ಸೊ ವಿಭಕ್ತಿ ಪ್ರತ್ಯಯಗಳು, ಕಾರಕರ್ತಗಳು, ಹೊಸ ಪ್ರತ್ಯಯ ಉದಾಹರಣೆಗಳು, ಹಳೆ ಪ್ರತ್ಯಯ ಉದಾಹರಣೆಗಳು. ಸೊ VAOದಲ್ಲಿ ಹೇಳಿದ್ನಲ್ಲ, VAOದಲ್ಲಿ ಇದೇ ಕ್ವಶನ್ ಆಗಿದ್ದು. ಹಳೆ ಪ್ರತ್ಯಯದ ಮೇಲೆ ಕ್ವಶನ್ ಕೇಳಿದರು. ಮಾ, ಅಮ್ಮು ಮತ್ತು ಇಂದಂ, ಕೆ. ಸೊ ಈ ಒಂದು ಇದ್ರ ಮೇಲೆ ಕ್ವಶನ್ ಕೇಳಿದರು VAOದಲ್ಲಿ. ಪ್ರಥಮ ಬಂದು ಕಾರಕರ್ತ. ಸೊ ಹೊಸ ಪ್ರತ್ಯಯವು ಉದಾಹರಣೆಗೆ ಸಾವಿತ್ರಿಯು, ಇಲ್ಲಿ ಹೂ ಬಂದಿದೆ. ಸಾವಿತ್ರಿಯಂ. ಸೊ ಪ್ರಥಮ ವಿಭಕ್ತಿಗೆ ಹಳೆ ಪ್ರತ್ಯಯ ಮ ಆಗಿರುತ್ತೆ, ಹೊಸ ಪ್ರತ್ಯಯ ಹೂ ಆಗಿರುತ್ತೆ. ಕಾರಕರ್ತ ಒಂದು ಕಾರಾರ್ಥ ಆಗಿರುತ್ತೆ. ಸೊ ದ್ವಿತೀಯ ಬಂದು ಕರ್ಮಾರ್ಥ. ಸೊ ದ್ವಿತೀಯ ವಿಭಕ್ತಿ ಅನ್ನು, ಸಾವಿತ್ರಿಯನ್ನು. ಸಾವಿತ್ರಿಯಂ. ಸೊ ಪ್ರಥಮ ಅಂ, ದ್ವಿತೀಯ ಇಂ, ಇಂದಂ ಆ್ಯಂಡ್ ಇದೆ. ಚತುರ್ಥಿ ಕೆ. ಹತ್ತಣಿ. ಸೊ ಇದು ಬಂದು ಪಂಚಮಿ ವಿಭಕ್ತಿ ಆಗಿರುತ್ತೆ. ಸೊ ಹೊಸ ಪ್ರತ್ಯಯದಲ್ಲೂ ಇದೆ, ಹಳೆ ಪ್ರತ್ಯಯದಲ್ಲೂ ಆನೆ ಇರೋವಂಥದ್ದು. ಆ್ಯಂಡ್ ಕೆ ಹಳೆ ಪ್ರತ್ಯಯ ಹೊಸ ಪ್ರತ್ಯಯ ಎರಡೂ ಒಂದೇ ಇರೋವಂಥದ್ದು. ಸೊ ಇವೆರಡಷ್ಟೇ, ಇವು ಮೂರಷ್ಟೇ ವ್ಯತ್ಯಾಸ ಇದೆ. ಆ್ಯಂಡ್ ಸಪ್ತಮಿ ವಿಭಕ್ತಿ ಓಲ್ಡ್ ಇರೋವಂಥದ್ದು. ಆ್ಯಂಡ್ ದ್ವಿತೀಯ ವಿಭಕ್ತಿಯಿಂದ ಸಾವಿತ್ರಿಯಿಂದ ಇಂದಂ, ಸಾವಿತ್ರಿಯಂ, ಇಂದಂ ಇದೆ. ಸೊ ಇವು ಮೂರೂ ಒಂದು ದ್ವಿತೀಯ ವಿಭಕ್ತಿ ಆಗಿರ್ತವೆ. ಚತುರ್ಥಿಗೆ ಕೆ. ಇದು ಸಂಪ್ರದಾನ ಆಗಿರುತ್ತೆ. ಇದು ಕ್ವಶನ್ ಆಗಿದೆ ಪ್ರೀವಿಯಸ್ ಯಾವುದೋ ಒಂದು ಎಕ್ಸಾಮಲ್ಲಿ ಕೊಡುವಿಕೆ. ಸಾವಿತ್ರಿಗೆ ಕೆ. ಸಾವಿತ್ರಿಗೆ. ಸೊ ಇದು ಹೊಸ ಪ್ರತ್ಯಯ ಆಗಿರುತ್ತೆ, ಇದು ಹಳೆ ಪ್ರತ್ಯಯ ಆಗಿರುತ್ತೆ.
ಇದು ಕಾರಕರ್ತ ಆಗಿರುತ್ತೆ. ಪಂಚಮಿ ಅಪದಾನ, ಅಗಲುವಿಕೆ, ದೆಸೆಯಿಂದ, ಸಾವಿತ್ರಿಯ ದಿಸೆಯಿಂದ, ಅತ್ತಣಿ ಇದು ಹಳೆ ಪ್ರತ್ಯಯ ಆಗಿರುತ್ತೆ. ಇದು ಹೊಸ ಪ್ರತ್ಯಯ ಆಗಿರುತ್ತೆ ದಿಸೆಯಿಂದ ಅನ್ನುವಂಥದ್ದು. ಷಷ್ಠಿ ಸಂಬಂಧ, ಸೊ ಇದು ಹೊಸ ಪ್ರತ್ಯಯ, ಹಳೆ ಪ್ರತ್ಯಯದಲ್ಲೂ ಆನೆ ಇದೆ. ಸಾವಿತ್ರಿಯ. ಸಪ್ತಮಿ ಅಲ್ಲಿ, ಸೊ ಇದು ಹೊಸ ಪ್ರತ್ಯಯ, ಅಧಿಕರಣ ಅಥವಾ ಆಧಾರ, ಇದು ಕಾರಕರ್ತ ಆಗಿರುತ್ತೆ. ಇದು ಓಳ ಅನ್ನುವಂಥದ್ದು ಹೊಸ ಹಳೆ ಪ್ರತ್ಯಯ ಆಗಿರುತ್ತೆ. ಇದು ಸಪ್ತಮಿ ವಿಭಕ್ತಿ ಆಗಿರುತ್ತೆ. ಈ 7 ವಿಭಕ್ತಿ ಪ್ರತ್ಯಯಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಹಳೆ ಪ್ರತ್ಯಯಗಳು ಇಂಪಾರ್ಟೆಂಟು, ಹೊಸ ಪ್ರತ್ಯಯಗಳು ಇಂಪಾರ್ಟೆಂಟು, ಮತ್ತು ಕಾರಕರ್ತಗಳು ಇಂಪಾರ್ಟೆಂಟ್ ಇದರಲ್ಲಿ. ಇನ್ನು ವಿಭಕ್ತಿ ಪಲ್ಲಟ ಮೇಲೇನು ಕ್ವಶನ್ ಆಗಿರುವಂಥದ್ದು ಅಂದರೆ ಪ್ರಥಮ ವಿಭಕ್ತಿ ಚತುರ ವಿಭಕ್ತಿಗೆ ಕನ್ವರ್ಟ್ ಆದರೆ ಸೊ ಇಲ್ಲಿ ಯಾವ ಒಂದು ವಿಭಕ್ತಿ ಪ್ರತ್ಯಯ ಪಲ್ಲಟ ಆಗಿದೆ ಅಂತ ಹೇಳಿ ಕ್ವಶನ್ ಕೇಳೋವಂಥದ್ದು ಇದರಲ್ಲಿ. ಸೊ ಅದರ ಒಂದು ನೋಡೋಣ ಅರ್ಥ. ಒಂದು ವಿಭಕ್ತಿ ಪ್ರತ್ಯಯ ಬದಲಿಗೆ ಅದರ ವ್ಯತ್ಯಾಸವಾಗದಂತೆ ಅದರಲ್ಲಿ ಯಾವುದೇ ಚೇಂಜಸ್ ಆಗದಿರ ಇನ್ನೊಂದು ವಿಭಕ್ತಿ ಪ್ರತ್ಯಯ ಬಳಸುವ ಒಂದು ಕ್ರಮಕ್ಕೆ ವಿಭಕ್ತಿ ಪಲ್ಲಟ ಅಂತ ನಾವು ಕರಿತೀವಿ. ಇದರಲ್ಲಿ ದ್ವಿತೀಯ ವಿಭಕ್ತಿ, ಪಂಚಮಿ ವಿಭಕ್ತಿ, ಷಷ್ಠಿ ವಿಭಕ್ತಿ, ಸಪ್ತಮಿ ಆ್ಯಂಡ್ ಚತುರ್ಥಿ, ತೃತೀಯ, ಚತುರ್ಥಿ ವಿಭಕ್ತಿ. ಊರನ್ನು ಸೇರಿದನು, ಊರಿಗೆ ಸೇರಿದನು. ಸೊ ತೃತೀಯ ವಿಭಕ್ತಿ ಚತುರ್ಥಿ ವಿಭಕ್ತಿಯಾಗಿ ಸ್ಥಾನ ಪಲ್ಲಟ ಆಗಿರುವಂಥದ್ದು. ಸೊ ಇಲ್ಲಿ ಊರನ್ನು ವಿಭಕ್ತಿ ಊರಿಗೆ ಅಂತ ಕನ್ವರ್ಟ್ ಆಗಿದೆ. ಇಲ್ಲಿ ಗೆ ಬಂದಿರುವಂಥದ್ದು, ಇಲ್ಲಿ ಅನ್ನುವಂತಹ ಒಂದು ವಿಭಕ್ತಿ ಪಲ್ಲಟ ಆಗಿರುವಂಥದ್ದು. ಇಲ್ಲಿ ಬೆಟ್ಟಕ್ಕೆ ಚತುರ್ಥಿ ವಿಭಕ್ತಿಗೆ ಕನ್ವರ್ಟ್ ಆಗಿದೆ. ಇಲ್ಲಿ ಪಂಚಮಿ ವಿಭಕ್ತಿಯಿಂದ ತೃತೀಯ ವಿಭಕ್ತಿಗೆ ಕನ್ವರ್ಟ್ ಆಗಿರುವಂಥದ್ದು. ಮರದ ದಿಸೆಯಿಂದ ಹಣ್ಣು ಬಿತ್ತು, ಮರದಿಂದ ಹಣ್ಣು ಬಿತ್ತು. ಇಲ್ಲಿ ತೃತೀಯ ವಿಭಕ್ತಿ ಬಂದಿದೆ. ಕೌರವರ ದಿಸೆಯಿಂದ ಕೇಡಾಯಿತು, ಕೌರವನಿಂದ ಕೇಡಾಯಿತು. ಷಷ್ಠಿ ವಿಭಕ್ತಿ ಚತುರ್ಥಿ ವಿಭಕ್ತಿಯಾಗಿ ಕನ್ವರ್ಟ್ ಆಗುವಂಥದ್ದು. ಸೊ ನಮಗೆ ಚಿಕ್ಕಪ್ಪ, ಇಲ್ಲಿ ಗೆ ಬಂದಿದೆ, ನಮ್ಮ ಬಂದಿರುವಂಥದ್ದು. ಸೊ ಇದನ್ನು ನಾವು ಚತುರ್ಥಿ ವಿಭಕ್ತಿಗೆ ಕನ್ವರ್ಟ್ ಆಗಿದೆ. ಅಯೋಧ್ಯೆಯ ಇಲ್ಲಿ ಅಯೋಧ್ಯೆಗೆ, ಇಲ್ಲಿ ಚತುರ್ಥಿ ವಿಭಕ್ತಿಗೆ ಕನ್ವರ್ಟ್ ಆಗಿರುವಂಥದ್ದು. ಸಪ್ತಮಿ ವಿಭಕ್ತಿ ಚತುರ್ಥಿ ವಿಭಕ್ತಿಗೆ ಕನ್ವರ್ಟ್ ಆಗಿದೆ. ಹಳ್ಳದಲ್ಲಿ, ಅಲ್ಲಿ ಹೋಗಿ ಖೇಗೆ, ಸೊ ಚತುರ್ಥಿ ವಿಭಕ್ತಿಗೆ ಹಳ್ಳಕ್ಕೆ ಬಿದ್ದನು. ಅವನಲ್ಲಿ ಸಾಮರ್ಥ್ಯವಿಲ್ಲ, ಅವನಿಗೆ ಸಾಮರ್ಥ್ಯವಿಲ್ಲ. ಸೊ ಹೀಗೆ ವಿಭಕ್ತಿ ಪಲ್ಲಟ ಮೇಲೇನು ಕ್ವಶನ್ ಆಗಿರುವಂಥದ್ದು. ಪಂಚಮಿ ವಿಭಕ್ತಿ ತೃತೀಯ ವಿಭಕ್ತಿಯಾಗಿ ಕನ್ವರ್ಟ್ ಆದಾಗ ಸೊ ಇದು ಕ್ವಶನ್ ಕೇಳ್ತಾರೆ. ಮರದ ದೆಸೆಯಿಂದ ಹಣ್ಣು ಬಿತ್ತು. ಸೊ ಇದನ್ನು ತೃತೀಯ ವಿಭಕ್ತಿಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ರೆ ಮರದಿಂದ ಹಣ್ಣು ಬಿತ್ತು ಅನ್ನೋದನ್ನು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಈ ಎರಡೂ ಕೊಟ್ಟು ಕೌರವರ ದಿಸೆಯಿಂದ ಕೇಡಾಯಿತು ಆ್ಯಂಡ್ ಕೌರವನಿಂದ ಕೇಡಾಯಿತು, ಇಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಪಲ್ಲಟ ಆಗಿದೆ, ಯಾವ ವಿಭಕ್ತಿಯಿಂದ ಯಾವ ಪ್ರತ್ಯಯಕ್ಕೆ ವಿಭಕ್ತಿ ಪಲ್ಲಟ ಆಗಿದೆ ಅಂತ ಹೇಳಿ ಕ್ವಶನ್ ಕೇಳ್ಬೋದು ಇಲ್ಲಿ. ಸೊ ಪಂಚಮಿ ವಿಭಕ್ತಿಯಿಂದ ತೃತೀಯ ವಿಭಕ್ತಿಗೆ ಕನ್ವರ್ಟ್ ಆಗಿರುವಂಥದ್ದು. ಹೀಗೆ ಕ್ವಶನ್ ಕೇಳುವಂತಹ ಚಾನ್ಸಸ್ಸು ಇರುವಂಥದ್ದು. ಕ್ವಶನ್ ಆಗಿದೆ ಆಲ್ರೆಡಿ. ಇನ್ನು ಸಂಧಿಗಳು, ಸೊ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ ಸಂಧಿಗಳು ಸಹ. ಸೊ ಸಂಧಿ ಅಂದರೆ ಕೂಡುವಿಕೆ ಅಂತ ಅರ್ಥ. ಉಚ್ಚರಿಸಲು ಕಾಲ ವಿಳಂಬವಿಲ್ಲದಂತೆ 2 ಅಕ್ಷರಗಳು ಕೂಡುವಿಕೆಯನ್ನು ನಾವು ಸಂಧಿ ಅಂತ ಕರಿತೀವಿ. ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಅದನ್ನು ನಾವು ಸ್ವರ ಸಂಧಿ ಅಂತ ಕರಿತೀವಿ. ಸ್ವರ ಮುಂದೆ ವ್ಯಂಜನ ಬಂದು ಸಂಧಿ ಆದರೆ ನಾವು ವ್ಯಂಜನ ಸಂಧಿ ಅಂತ ಕರಿತೀವಿ. ವ್ಯಂಜನ ಬಂದು ಸಂಧಿಯಾದರೆ ವ್ಯಂಜನ ಸಂಧಿ ಅಂತ ಕರಿತೀವಿ. ಸೊ ಸಂಧಿ ಪದವನ್ನು ಬಿಡಿಸಿ ಬರೆದಾಗ ಮೊದಲ ಪದವನ್ನು ಪೂರ್ವ ಪದ ಅಂತ ಕನ್ಸಿಡರ್ ಮಾಡ್ತೀವಿ, ನಂತರ ಪದವನ್ನು ಉತ್ತರ ಪದ ಅಂತ ಕನ್ಸಿಡರ್ ಮಾಡ್ತೀವಿ. ಪೂರ್ವ ಪದವನ್ನು ಸಮಸ್ತ ಪದವಂತ ನಾವು ಕರಿತೀವಿ. ಅಂದರೆ ಸೊ ಎಕ್ಸಾಂಪಲ್ ನೋಡೋದಾದರೆ ಇದನ್ನು ನಾವು ಪೂರ್ವ ಪದ ಅಂತ ಕರಿತೀವಿ, ಇದನ್ನು ನಾವು ಉತ್ತರ ಪದ ಅಂತ ಕರಿತೀವಿ. ಮಾತು ಪ್ಲಸ್ ಇಲ್ಲ, ಮಾತಿಲ್ಲ, ಇದನ್ನು ನಾವು ಪೂರ್ವ ಪದ, ಇದನ್ನು ನಾವು ಉತ್ತರ ಪದ ಅಂತ ಕರಿತೀವಿ. ಇದು ಸಮಸ್ತ ಪದ ಟೋಟಲ್. ಸೊ ಈ ಪದವನ್ನು ಕೂಡಿಸಿ ಬರೆದಾಗ ಆಗುವಂಥ ಒಂದು ಪದವನ್ನು ನಾವು ಸಮಸ್ತ ಪದ ಅಂತ ಕರಿತೀವಿ.
ಸೊ ಇದನ್ನು ನಾವು ಸಂಧಿ ಅಂತ ಕರಿತೀವಿ. ಇದರಲ್ಲಿ ಸ್ವರ ಸಂಧಿ, ವ್ಯಂಜನ ಸಂಧಿ ಆ್ಯಂಡ್ ಸಂಸ್ಕೃತ ಸಂಧಿ, ಸೊ ಈ ಥರ ಸಂಧಿಗಳು ಬರ್ತವೆ. ಅದನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಪ್ರಕಾರಗಳು ಫಸ್ಟು. ಸೊ ಸಂಧಿಗಳ ಪ್ರಕಾರಗಳಲ್ಲಿ ಒಂದು ಕನ್ನಡ ಸಂಧಿ ಬರುತ್ತೆ, ಇನ್ನೊಂದು ಸಂಸ್ಕೃತ ಸಂಧಿ ಬರುತ್ತೆ. ಕನ್ನಡ ಸಂಧಿಗಳಲ್ಲಿ ಮತ್ತೆ 3 ವಿಧ ನೋಡ್ಬೋದು. ಮತ್ತು ಇದರಲ್ಲಿ ಸಂಸ್ಕೃತ ಸಂಧಿಯಲ್ಲಿ ಸ್ವರ ಸಂಧಿಗಳು, ವ್ಯಂಜನ ಸಂಧಿಗಳು ಅಂತ ಡಿವೈಡ್ ಆಗೋದನ್ನು ನಾವು ನೋಡಬಹುದು. ಸೊ ಫಸ್ಟು ಕನ್ನಡ ಸಂಧಿಗಳನ್ನು ನಾವು ನೋಡೋಣ. ಸೊ ಕನ್ನಡ ಸಂಧಿಗಳಲ್ಲಿ ಬರುವಂಥದ್ದು 3 ಸಂಧಿಗಳಾಗಿರ್ತವೆ. ಸೊ ಇದನ್ನು ನಾವು ಆರಾಮಾಗಿ ನೆನ್ಪಿಟ್ಕೋಬೋದು. ಯಾಕೆ ಅಂದರೆ ನಮ್ಮದು ಇದರಲ್ಲಿ ಎಕ್ಸಾಮಲ್ಲಿ ಸವರ್ಣ ದೀರ್ಘ ಸಂಧಿ ಮತ್ತು ಅನುನಾಸಿಕ ಸಂಧಿ, ಎಣ್ ಸಂಧಿ, ಆಮೇಲೆ ಅದರಲ್ಲಿ ಒಂದು ಲೋಪ ಸಂಧಿ ಅಂತ ಕೊಟ್ಟಿರ್ತಾರೆ. ಇದರಲ್ಲಿ ಸಂಸ್ಕೃತ ಸಂಧಿ ಜೊತೆಯಲ್ಲಿ ಕನ್ನಡ ಸಂಧಿಯನ್ನೇ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಇದರಲ್ಲಿ ಯಾವುದು ಕನ್ನಡ ಸಂಧಿ ಅಂತ ಕೇಳ್ತಾರೆ. ಸೊ ಆವಾಗ ನಾವು ಇಷ್ಟು ನೆನ್ಪಿಟ್ಕೋಬೇಕು. ಬಟ್ ಈ ಥರ ಕೇಳಿದಾಗ ನಾವು ಈಸಿಯಾಗಿ ಈ 3ನ ನೆನ್ಪಿಟ್ಕೋಬೋದು, ಯಾಕಂದರೆ ಕಡಿಮೆ ಇರೋದ್ರಿಂದ. ಆವಾಗ ಈ 4 ಪದಗಳಲ್ಲಿ ಯಾವುದು ಕನ್ನಡ ಸಂಧಿ ಅಂತ ಕೇಳಿದ್ರೆ ಲೋಪ ಸಂಧಿಯನ್ನು ನಾವು ಆರಾಮಾಗಿ ಹಾಕ್ಬೋದು. ಸೊ ಒಂದು ಲೋಪ ಆಗುತ್ತೆ, ಆಗಮ ಸಂಧಿ ಆ್ಯಂಡ್ ಆದೇಶ ಸಂಧಿ. ಲೋಪ, ಆಗಮ ಆ್ಯಂಡ್ ಆದೇಶ ಇದು ಇಷ್ಟೊಂದು ಕನ್ನಡ ಸಂಧಿಗಳಾಗಿರ್ತವೆ. ಆಗಮದಲ್ಲಿ ಯಕಾರಾಗಮ ಬರುತ್ತೆ, ವಕಾರಾಗಮ ಸಂಧಿ ಬರೋವಂಥದ್ದು. ಸೊ ಈ 2 ಪದಗಳು ಆಗಮವಾಗಿ ಬರೋದ್ರಿಂದ ನಾವು ಆಗಮ ಸಂಧಿ ಅಂತ ಕರಿತೀವಿ. ಲೋಪ ಸಂಧಿ ಅಂತಂದರೆ ಒಂದು ಪದ ಬಿಟ್ಟು ಹೋಗುತ್ತೆ, ಆ ಒಂದು ಪದದಿಂದ ಅದನ್ನು ನಾವು ಲೋಪ ಸಂಧಿ ಅಂತ ಕರಿತೀವಿ. ಇನ್ನು ಒಂದು ಆದೇಶ ಸಂಧಿ. ಇನ್ನು ಸಂಸ್ಕೃತ ಸಂಧಿಯಲ್ಲಿ 2 ವಿಧ, ಒಂದು ಸ್ವರ ಸಂಧಿ, ಇನ್ನೊಂದು ವ್ಯಂಜನ ಸಂಧಿ. ಸ್ವರಗಳಿಗೆ ಸ್ವರ ಒಂದು ಸಂಧಿಯಾಗೋದನ್ನು ನಾವು ಸ್ವರ ಸಂಧಿ ಅಂತ ಕರಿತೀವಿ. ಇಲ್ಲಿ ವ್ಯಂಜನಕ್ಕೆ ವ್ಯಂಜನವೂ ಬರುತ್ತೆ, ಪ್ಲಸ್ ಸ್ವರಕ್ಕೆ ವ್ಯಂಜನ ಬರೋದನ್ನು ನಾವು ವ್ಯಂಜನ ಸಂಧಿ ಅಂತ ಕರಿತೀವಿ. ಮುಂದೆ ಡೆಫಿನೇಷನ್ ಇದೆ, ನೋಡ್ತಾ ಹೋಗೋಣ. ಸೊ ಸ್ವರ ಸಂಧಿಯಲ್ಲಿ 4 ವಿಧ, ಇದನ್ನು ಕೇಳ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದು ತೆಗೆದುಬಿಟ್ಟು ಇದನ್ನು ಹಾಕ್ಬೋದು, ವ್ಯಂಜನ ಸಂಧಿಯನ್ನು. ಇದರಲ್ಲಿ ಯಾವುದು ಸ್ವರ ಸಂಧಿ ಅಲ್ಲ ಅಂತ ಕೇಳ್ತಾರೆ. ಸೊ ಆವಾಗೂ ಈ ಥರ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಈ ಒಂದು ಇದಿದೆ ಅಲ್ಲ, ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಡಯಾಗ್ರಾಮ್ಸು ಈ ಒಂದು ಚಾರ್ಟ್ ಏನಿದೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸ್ವರ ಸಂಧಿ, ವ್ಯಂಜನ ಸಂಧಿಯಲ್ಲಿ ಒಂದು ಸ್ವರ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಎಣ್ ಸಂಧಿ, ವೃದ್ಧಿ ಸಂಧಿ ಇವಿಷ್ಟೂ ಸ್ವರ ಸಂಧಿಗಳಾಗಿರ್ತವೆ. ವ್ಯಂಜನ ಸಂಧಿಗಳಲ್ಲಿ ಜಶ್ವ, ಶುಶ್ವ, ಅನುನಾಸಿಕ, ವಿಸರ್ಗ. ಸೊ ಇದು ವ್ಯಂಜನ ಸಂಧಿಗಳಾಗಿರುವಂಥದ್ದು. ಕನ್ನಡ ಸಂಧಿಗಳು, ಕನ್ನಡ ಶಬ್ದಗಳು ಸೇರಿ ಆಗುವ ಸಂಧಿಗಳನ್ನು ನಾವು ಕನ್ನಡ ಸಂಧಿ ಅಂತ ಕರಿತೀವಿ. ಒಂದು ಸಂಸ್ಕೃತ ಶಬ್ದವು ಕನ್ನಡ ಶಬ್ದವು ಸೇರಿ ಸಂಧಿಯಾದರೆ ಅದನ್ನು ನಾವು ಕನ್ನಡ ಸಂಧಿ ಅಂತ ಕನ್ಸಿಡರ್ ಮಾಡುವಂಥದ್ದು. ಸಂಸ್ಕೃತ ಶಬ್ದವು ಮತ್ತು ಕನ್ನಡ ಶಬ್ದವು ಸೇರಿ ಸಂಧಿಯಾದರೆ ನಾವು ಅದನ್ನು ಕನ್ನಡ ಸಂಧಿ ಆಗುತ್ತದೆ. ಸೊ ಅದರಲ್ಲಿ ಫಸ್ಟ್ ಒಂದು ಲೋಪ ಸಂಧಿ. ಊರು ಪ್ಲಸ್ ಊರೂರು, ಇದರಲ್ಲಿ ಊ ಮತ್ತು ಊ ಬಂದಿರುವಂಥದ್ದು. ಇದರಲ್ಲಿ ಊ ಲೋಪ ಆಗಿರುವಂಥದ್ದು, ಒಂದೇ ಒಂದು ಊ ಬರೋದ್ರಿಂದ, ಸೊ ಇಲ್ಲಿ ಊ ಬರೋದ್ರಿಂದ ನಾವು ಊ ಲೋಪ ಆಗಿರುವಂಥದ್ದು. ಇದನ್ನು ಸ್ವರಲೋಪ ಸಂಧಿ ಅಂತ ಕರಿತೀವಿ. ಸೊ ಇದು ಸ್ವರ ಸಂಧಿ. ಅದರೊಳಗಡೆ ಇದನ್ನು ಊರು ಪ್ಲಸ್ ಊರು, ಇದರಲ್ಲಿ ಒಂದು ಊ ಅನ್ನುವಂಥದ್ದು ಲೋಪ ಆಗಿರುವಂಥದ್ದು. ಸೊ ಹಾಗಾಗಿ ಊರೂರು ಇದಕ್ಕೆ ಲೋಪ ಆಗಿ ಬರೋದ್ರಿಂದ ನಾವು ಲೋಪ ಸಂಧಿ ಅಂತ ಕರಿತೀವಿ. ಬಲ್ಲೆನೆಂದು ಇದರಲ್ಲಿ ಊ ಲೋಪ ಆಗಿದೆ. ಪೂರ್ವ ಪದ ಮತ್ತು ಉತ್ತರ ಪದ ಅಂತಿದೆ ಅಲ್ಲ, ಯಾವಾಗಲೂ ಪೂರ್ವ ಪದದಲ್ಲಿ ಲೋಪಗಳು ಕಂಡುಬರುವಂಥದ್ದು. ಸೊ ಹಾಗಾಗಿ ಇದರಲ್ಲಿ ಊ ಲೋಪ ಆಗಿ ಬೆನ್ನೆಂದು ಅಂತ ಬಂದಿದೆ. ಸೊ ಇದರಲ್ಲಿ ಲೋಪ ಆಗಿರುವಂಥದ್ದು ಊ ಪದ ಆಗಿರುತ್ತೆ. ಮಾತಂತು ಇದರಲ್ಲಿ ಊ ಪದ ಲೋಪ ಆಗಿದೆ. ಸಂಪತ್ತರು ಇದರಲ್ಲಿ ಊ ಪದ ಲೋಪ ಆಗಿರುವಂಥದ್ದು. ಸೊ ಇದನ್ನು ನಾವು ಲೋಪ ಸಂಧಿ ಅಂತ ಕರಿತೀವಿ. ಅಂದರೆ ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರ ಬಿಟ್ಟು ಹೋದರೆ ಅದನ್ನು ಲೋಪ ಸಂಧಿ ಅಂತ ಕರಿತೀವಿ. ಕೆಲವು ಪೂರ್ವ ಪದದ ಕೊನೆಯ ಅಕ್ಷರಗಳು ಮಾತ್ರ ಬಿಟ್ಟು ಹೋಗುತ್ತದೆ. ನಾನು ಆಗಲೇ ಹೇಳಿದ್ನಲ್ಲ, ಪೂರ್ವ ಪದದ ಅಕ್ಷರಗಳು ಮಾತ್ರ ಬಿಟ್ಟು ಹೋಗುತ್ತದೆ, ಅದನ್ನು ನಾವು ಲೋಪ ಸಂಧಿ ಅಂತ ಕರಿತೀವಿ. ನೆಕ್ಸ್ಟು ಆಗಮ ಸಂಧಿ. ಇಲ್ಲಿ ಒಂದು ಪದ ಸೇರುತ್ತೆ, ಅದನ್ನು ನಾವು ಆಗಮ ಸಂಧಿ ಅಂತ ಕರಿತೀವಿ. ಮಳೆ ಪ್ಲಸ್ ಮಳೆಯಿಂದ ಇಲ್ಲಿ ಯಾ ಆಕಾರ ಬಂದಿರುವಂಥದ್ದು. ಇದರಲ್ಲಿ 2 ಬರುತ್ತೆ, ಯಾಕಾರ ಮತ್ತು ವಾಕಾರ.
ಈ ಎರಡು ಪದಗಳು ಬಂದು ಸೇರುವಂತಹ ಒಂದು ಕಾರ್ಯ ನಡೆಯುತ್ತಲ್ಲ, ಅದನ್ನು ನಾವು ಆಗಮ ಸಂಧಿ ಅಂತ ಕನ್ಸಿಡರ್ ಮಾಡ್ತೀವಿ. ಮಳೆ ಪ್ಲಸ್ ಅಲ್ಲಿ, ಮಳೆಯಲ್ಲಿ ಯಾವೊಂದು ಯಕಾರಾಗಮ ಬಂದಿರುವಂಥದ್ದು. ಸೊ ಅಲ್ಲಿ ಯಾ ಬಂದಿದೆ, ಇಲ್ಲಿ ಆ ಇರೋವಂಥದ್ದು ಇಲ್ಲಿ ಯಾ ಆಗಿ ಕನ್ವರ್ಟ್ ಆಗಿದೆ, ಇಲ್ಲಿ ಈ ಇರುವಂಥದ್ದು ಯಾ ಆಗಿ ಕನ್ವರ್ಟ್ ಆಗಿದೆ. ಇದನ್ನು ನಾವು ಯಕಾರಾಗಮ ಸಂಧಿ ಅಂತ ಕರಿತೀವಿ. ಆಗಮ ಸಂಧಿಯಲ್ಲಿ ಯಕಾರಾಗಮ ಸಂಧಿ. ಮರ ಪ್ಲಸ್ ಅನ್ನು, ಮರವನ್ನು, ಇಲ್ಲಿ ವಾಕಾರ ಬಂದಿರುವಂಥದ್ದು. ಅನ್ನು ಅಲ್ಲಿ ಆ ಜಾಗದಲ್ಲಿ ವಾ ಬಂದಿದೆ, ಮರವನ್ನು. ಮಗು ಪ್ಲಸ್ ಹೀಗೆ, ಮಗುವಿಗೆ, ವಿ ಹೀಗೆ. ಸೊ ಇಲ್ಲಿ ವಕಾರಾಗಮ ಬಂದಿರುವಂಥದ್ದು. ನೆಕ್ಸ್ಟ್, ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರ ಹೊಸದಾಗಿ ಬಂದು ಸೇರಿದರೆ ಆಗಮ ಸಂಧಿ ಎನ್ನುತ್ತಾರೆ. ಇಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ, ಕೇವಲ ಉತ್ತರ ಪದದ ಮೊದಲಲ್ಲಿ ಮಾತ್ರ. ಒಂದು ಏನು ಅಂದರೆ, ಆದೇಶ ಸಂಧಿಯಲ್ಲಿ ಎಕ್ಸ್ಕ್ಯೂಸ್ ಮೀ, ಒಂದೇನು ಅಂತಂದರೆ, ಇದರಲ್ಲಿ ಲೋಪ ಸಂಧಿಯಲ್ಲಿ ಪೂರ್ವ ಪದ ಲೋಪ ಆಗುತ್ತೆ. ಬಟ್ ಆಗಮ ಸಂಧಿಯಲ್ಲಿ ಬರಬೇಕಾದ್ರೆ ಪೂರ್ವ ಪದ ಅಲ್ಲಿ ಬರೋದಿಲ್ಲ. ನಾವು ಯಾವಾಗೂ ಉತ್ತರ ಪದ ನೋಡಬೇಕು. ಉತ್ತರ ಪದದಲ್ಲಿ ಆಗಮ ಸಂಧಿ ಬರುವಂಥದ್ದು, ಅಲ್ಲಿ ಪೂರ್ವ ಪದವನ್ನು ನೋಡಬಾರ್ದು. ಲೋಪ ಆಗುವಂಥದ್ದು ಬಂದು ಪೂರ್ವ ಪದದಲ್ಲಿ, ಆಗಮ ಪದ ಬರುವಂಥದ್ದು ಉತ್ತರ ಪದದಲ್ಲಿ. ಓಕೆ, ಸೊ ಸೇರಿದಾಗ ಯಾವುದೇ ಬದಲಾವಣೆ ಆಗದೆ ಉತ್ತರ ಪದದಲ್ಲಿ ಮೊದಲಲ್ಲಿ ಒಂದು ಅಕ್ಷರ ಹೊಸದಾಗಿ ಸೇರುವಂಥದ್ದು. ಸೊ ಇದರಲ್ಲಿ ಎರಡು ವಿಧ ಇದೆ, ಒಂದು ಯಕಾರಾಗಮ, ಇನ್ನೊಂದು ವಕಾರಾಗಮ ಸಂಧಿ ಆಗುವಂಥದ್ದನ್ನು ನಾವು ಈಗಾಗಲೇ ನೋಡಿದ್ರಿ. ಇನ್ನೊಂಥದ್ದು ಮೂರನೇದು. ಸೊ ಕನ್ನಡ ಸಂಧಿಯಲ್ಲಿ 3 ಸಂಧಿಗಳು ನೋಡಿದ್ರಿ. ಒಂದು ಲೋಪ ಸಂಧಿ, ಆಗಮ ಸಂಧಿ ಆ್ಯಂಡ್ ಆದೇಶ ಸಂಧಿ. ಆಗಮದಲ್ಲಿ ಯಕಾರಾಗಮ ಬರುತ್ತೆ, ವಕಾರಾಗಮ ಬರುತ್ತೆ. ಇಷ್ಟು ಕನ್ನಡ ಸಂಧಿಯಲ್ಲಿ. ಇದು ಕನ್ನಡ ಸಂಧಿಯಲ್ಲಿ ಲಾಸ್ಟ್ನೇದು. ಮಳೆ ಪ್ಲಸ್ ಕಾಲ, ಮಳೆಗಾಲ. ಇಲ್ಲಿ ಕಾಗೆ ಕಾ ಆಗಿ ಆಗಮ ಆದೇಶವಾಗಿ ಬಂದಿರುವಂಥದ್ದು. ಕದಬಗಳಿಗೆ ಗದಬಗಳು ಆದೇಶವಾಗಿ ಬಂದರೆ ಅದನ್ನು ನಾವು ಆದೇಶ ಸಂಧಿ ಅಂತ ಕರಿತೀವಿ. ಸೊ ಸೂತ್ರ ಇಲ್ಲಿ ಕೊಟ್ಟಿದ್ದಾರೆ. ಕದಬಗಳಿಗೆ ಗಾದಾಬಗಳು ಆದೇಶವಾಗಿ ಬರುವುದನ್ನು ನಾವು ಆದೇಶ ಸಂಧಿ ಅಂತ ಕರಿತೀವಿ. ಮಳೆ ಪ್ಲಸ್ ಕಾಲ, ಮಳೆಗಾಲ. ಇಲ್ಲಿ ಕಾಗೆ ಗ ಬಂದಿರುವಂಥದ್ದು. ಮೈ ತೊರೆ ತಾಗೆ ದ ಆದೇಶವಾಗಿ ಬಂದಿರುವಂಥದ್ದು. ಬೆನ್ ಪತ್ತು ಬ ಪಾಗೆ ಬ ಆದೇಶವಾಗಿ ಬಂದಿರುವಂಥದ್ದು. ಸೊ ಈ ಸೂತ್ರವನ್ನು ನೆನ್ಪಿಟ್ಕೊಳ್ಳಿ. ಕದಬಗಳಿಗೆ ಗದಬಗಳು ಆದೇಶವಾಗಿ ಅಂದರೆ ನಾವು ಅದನ್ನು ಆದೇಶ ಸಂಧಿ ಅಂತ ಕರಿತೀವಿ. ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರ ಹೋಗಿ ಅದರ ಬದಲಾಗಿ ಬೇರೊಂದು ಅಕ್ಷರ ಸೇರುವುದಕ್ಕೆ ಆದೇಶ ಸಂಧಿ ಅಂತ ಕರಿತೀವಿ. ಸಾಮಾನ್ಯವಾಗಿ ಕದಬಗಳಿಗೆ ಗದಬಗಳು ಒಂದು ಆದೇಶವಾಗಿ ಬರುವುದಕ್ಕೆ ನಾವು ಆದೇಶ ಸಂಧಿ ಅಂತ ಕರಿತೀವಿ. ಕ ಥ ಪ ಗಳಿಗೆ ಗ ಧ ಬ ಆದೇಶವಾಗಿ ಬರೋದನ್ನು ಆದೇಶ ಸಂಧಿ ಅಂತ ಕರಿತೀವಿ. ಇಂಪಾರ್ಟೆಂಟ್. ನೆಕ್ಸ್ಟ್, ಸೊ ನಿಯಮ 2. ಪ ಬ ಬ ವ್ಯಂಜನಗಳಿಗೆ ವಾಕಾರ ಆದೇಶವಾಗಿ ಬರುವುದು. ಸೊ ಉದಾಹರಣೆಗೆ ಅದರಲ್ಲಿ ಗಿಳಿ ಪ್ಲಸ್ ಪಿಂಡು, ಗಿಳಿವಿಂಡು. ಪಾಕಾರಕ್ಕೆ ವಾಕಾರ ಬಂದಿರುವಂಥದ್ದು. ಸೊ ಇದು ಆದೇಶ ಸಂಧಿಯಲ್ಲೇ ಬರುವಂಥದ್ದು, ಸೆಕೆಂಡ್ ಟೈಪ್ ಆಗಿರುತ್ತೆ. ಆಗಲೇ ನೋಡಿದಾಗೇ ಗದಬಗಳಿಗೆ ಕದಬಗಳಿಗೆ ಗದಬಗಳು ಆದೇಶವಾಗಿ ಬರುವಂಥದ್ದು ಫಸ್ಟ್ನೇ ಟೈಪ್ ಆಗಿರುತ್ತೆ. ಕತಪಗಳಿಗೆ ಗದಬಗಳು ಆ್ಯಂಡ್ ಪ ಬ ಮಾಗೆ ವಾಕಾರ ಆದೇಶವಾಗಿರೋದು ಸೆಕೆಂಡ್ ಟೈಪ್ ಆಗಿರುತ್ತೆ. ಪ ಮತ್ತು ಪ್ಲಸ್ ಬಲಬಂದು ವಾಕಾರ ಬಂದಿದೆ. ಸೊ ವಾಕಾರ ಆದೇಶವಾಗಿ ಬರುತ್ತೆ ಇಲ್ಲಿ. ಆ್ಯಂಡ್ ಮಲ್ ಪ್ಲಸ್ ಮಾತು ಮಲ್ ಮಾತು. ಸೊ ವಾ ಆದೇಶವಾಗಿ ಬಂದಿರುವಂಥದ್ದು. ನಿಯಮ 3. ಸಾಕಾರಕ್ಕೆ ಕೆಲವೊಮ್ಮೆ ಛ ಸಾಕಾರಗಳು ಆದೇಶವಾಗಿ ಬರುತ್ತೆ. ಸಾಕಾರಗಳಿಗೆ ಛ ಜ ಆದೇಶವಾಗಿ ಬರುವುದಕ್ಕೆ ನಾವು ಸಾಕಾರಕ್ಕೆ ಈ ಒಂದು ಛ ಜ ಆದೇಶವಾಗಿ ಬರುವುದನ್ನು ನೋಡ್ಬೋದು. ಅಂದರೆ ಇನ್ ಪ್ಲಸ್ ಇಂಚರ
ಸೊ ಚಾಕಾರ ಆದೇಶವಾಗಿ ಬಂದಿದೆ. ಇಂಡ್ ಪ್ಲಸ್ ಸಾಸಿರ, ಸೊ ಇಲ್ಲಿ ಚ ಎರಡನೇ ಚ ಆದೇಶವಾಗಿ ಬಂದಿರೋದನ್ನು ನೋಡ್ಬೋದು. ಮುನ್ ಪ್ಲಸ್ ಸೆರಗು, ಮುಂಚೆರಗು, ಸೊ ಚಾಕಾರ ಆದೇಶವಾಗಿ ಬಂದಿರುವಂಥದ್ದು. ಸೊ ಇಷ್ಟು ಕನ್ನಡ ಸಂಧಿಗಳು ಆಗಿತ್ತು. ನೆಕ್ಸ್ಟು ಸಂಸ್ಕೃತ ಸ್ವರ ಸಂಧಿ ನೋಡ್ಬೋದು. ಸಂಸ್ಕೃತ ಸ್ವರ ಸಂಧಿ, ಸೊ ವ್ಯಂಜನ ಸಂಧಿ, ಸಂಸ್ಕೃತ ಸಂಧಿ ಎರಡೂ ಇರುವಂಥದ್ದು. ಅದರಲ್ಲಿ ನಾವು ಇವಾಗ ನೋಡ್ತಾ ಇರೋದು ಸ್ವರ ಸಂಧಿ ಆಗಿರುತ್ತೆ. ಸ್ವರ ಸಂಧಿಯಲ್ಲಿ ಫಸ್ಟ್ ಬರುವಂಥದ್ದೇ ಸವರ್ಣ ದೀರ್ಘ ಸಂಧಿ. ಸೊ ಸವರ್ಣ ದೀರ್ಘ ಸಂಧಿಯಲ್ಲಿ ಸುರ ಪ್ಲಸ್ ಅಸುರ, ಸುರಾಸುರ ಅಂದರೆ ಆ ಪ್ಲಸ್ ಆ ಸ್ವರ ಸಂಧಿ ಅಂದ್ರೇ ಇಲ್ಲಿ ಸ್ವರಗಳು ಬರುವಂಥದ್ದು, ಇಲ್ಲಿ ವ್ಯಂಜನಗಳು ಬರೋದಿಲ್ಲ. ಇದನ್ನು ಫಸ್ಟ್ ನೆನಪಿಟ್ಕೊಳ್ಳಿ. ಯಾವುದು ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಎರಡರಲ್ಲೂ ಸ್ವರಗಳು ಬರ್ತಾ ಇದ್ದಾವೋ ಅವುಗಳಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಸೊ ಇಲ್ಲಿ ಇರೋ ಹಾಗೇ ದೀರ್ಘ ಅಂತಂದರೆ ಆಕಾರಕ್ಕೆ ಆಗಿ ಬರುತ್ತೆ. ಆ್ಯಂಡ್ ಹೀಗೆ ಈಕಾರ ದೀರ್ಘ ಒಂದು ಸ್ವರ ಆದೇಶವಾಗಿ ಬರೋದನ್ನು ನಾವಿಲ್ಲಿ ನೋಡಬಹುದು. ಆಕಾರಗಳಿಗೆ ಆಕಾರ, ಆ ಆಗಿ ಆಕಾರ, ಈ ಆಗಿ ಈಕಾರ, ಉ ಮತ್ತು ಊ ಆಗಿ ಊಕಾರ ಬರೋದನ್ನು ನಾವಿಲ್ಲಿ ನೋಡಬಹುದು. ಅಂದರೆ ಸವರ್ಣ ದೀರ್ಘ ಸಂಧಿ ಅಂದ್ರೆ ದೀರ್ಘ ಒಂದು ಸ್ವರ ಬರುವಂಥದ್ದು. ಸೊ ಸುರ ಪ್ಲಸ್ ಅಸುರ, ಸುರಾಸುರ, ಮಹಾ ಪ್ಲಸ್ ಆತ್ಮ, ಮಹಾತ್ಮ, ಗಿರಿ ಪ್ಲಸ್ ಈಶ, ಗಿರೀಶ, ವಧು ಪ್ಲಸ್ ಉಪೇದ, ವಧೂಪೇದ. ಸೊ ಹೂ ಬರುವಂಥದ್ದು ದೀರ್ಘ ಪದ ಆದೇಶವಾಗಿ ಪದ ಬರುವಂಥದ್ದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ದೇವ ಪ್ಲಸ್ ರಾಕ್ಷಸ, ಇಲ್ಲೊಂದು ಕೆಲವೊಂದಷ್ಟು ಉದಾಹರಣೆಗಳು ಕೊಟ್ಟಿರುವಂಥದ್ದು. ದೊಡ್ಡ ವ್ಯಕ್ತಿತ್ವವುಳ್ಳ ಆ್ಯಂಡ್ ಶಿವ ಕನ್ಯೆಗೆ ಸಂಬಂಧಿಸಿದೆ. ಸುರಾಸುರ ಅಂದರೆ ದೇವ ಮತ್ತು ರಾಕ್ಷಸ, ಮಹಾತ್ಮ ಅಂದರೆ ದೊಡ್ಡ ವ್ಯಕ್ತಿ, ಆ್ಯಂಡ್ ಗಿರೀಶ ಅಂದರೆ ಅರ್ಥ ಶಿವ, ವಧೂಪೇತ ಅಂದರೆ ಕನ್ಯೆಗೆ ಸಂಬಂಧಿಸಿದ ಅನ್ನುವಂಥದ್ದು ಇದರ ಒಂದು ಅರ್ಥ ಆಗಿರುತ್ತೆ ಸವರ್ಣ ದೀರ್ಘ ಸಂಧಿ. ಸಾ ಎಂದರೆ ಒಂದೇ ಜಾತಿ ವರ್ಣ ಎಂದರ ಅರ್ಥ ಆಗಿರುತ್ತೆ. ಸೊ ಇದಕ್ಕೆ ಫಾರ್ಮುಲಾ ಒಂದು ಆಕಾರಗಳಿಗೆ ಅಂದರೆ ಸೊ ಆಗಲೇ ಹೇಳ್ದಂಗೆ ಆ ಪ್ಲಸ್ ಆ ಪೂರ್ವ ಪದ ಮತ್ತು ಉತ್ತರ ಪದ ಎರಡು ಸೇರಿ ಆಕಾರ ಆಗುವಂಥದ್ದು ದೀರ್ಘ ಪದ ಆಗುತ್ತೆ. ಸೊ ಅದೇ ಥರನೇ ಉ ಇ ಎ ಸ್ವರ ಸಂಧಿಗಳಾಗಿರ್ತವೆ. ಆ್ಯಂಡ್ ಸವರ್ಣ ಸ್ವರಗಳು ಬಂದು ಒಂದೇ ಅಕ್ಷರ ಆಗಿರಬೇಕು. ಇವಾಗ ಆ ಮತ್ತು ಈ ಬಂದರೆ ಇದು ಸವರ್ಣ ದೀರ್ಘ ಸಂಧಿ ಅಂತ ಕರೆಯಲ್ಲ, ಇದು ಸ್ವರ ಸಂಧಿಯಲ್ಲೇ ಬರುತ್ತೆ. ಬಟ್ ಇದನ್ನು ನಾವು ಸವರ್ಣ ದೀರ್ಘ ಅಂತ ಕರೆಯಲ್ಲ. ಒಂದೇ ಪದಗಳು ಸಜಾತಿ ಒಂದೇ ಪದಗಳಿರಬೇಕು. ಆದ್ರೇ ಆ ಬರೋವಂಥದ್ದು, ಈ ಬಂದ್ರೇ ಈ ಬರೋವಂಥದ್ದು. ಓಕೆ. ಆ್ಯಂಡ್ ಏನದು ಆ ಮತ್ತು ಆ ಬಂದ್ರೇ ಆ ಆಗುವಂಥದ್ದು. ಸೊ ಅದರ ಪದನೇ ಬರಬೇಕು, ಅವಾಗಷ್ಟೇ ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಸೊ ಅದನ್ನೇ ಇಲ್ಲಿ ಅದೇ ದೀರ್ಘ ಸ್ವರವು ಆದೇಶವಾಗಿ ಬಂದರೆ ಮಾತ್ರ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಅಂತ ಹೇಳಿ ಇಲ್ಲಿ ಹೇಳಿರುವಂಥದ್ದು. ನೆಕ್ಸ್ಟು ಅದರಲ್ಲಿ ಸೆಕೆಂಡು ಗುಣಸಂಧಿ ಅಂತಂದರೆ ಸೊ ಆಗಲೇ ಹೇಳಿದ್ನಲ್ಲ. ಸೊ ಹಾಗೆ ಈ ಆದೇಶವಾಗಿ ಬಂದರೆ ಏಕಾರ ಆಗುತ್ತೆ, ಇದನ್ನು ನಾವು ಗುಣಸಂಧಿ ಅಂತ ಕರಿತೀವಿ. ಹಾಗೆ ಉ ಆದೇಶವಾಗಿ ಬಂದರೆ ಓಕಾರ ಆಗುತ್ತೆ. ಆ್ಯಂಡ್ ಹಾಗೆ ರು ಆದೇಶವಾಗಿ ಬಂದರೆ ಆಗುತ್ತೆ. ಇದನ್ನು ನಾವು ಗುಣಸಂಧಿ ಅಂತ ಕರಿತೀವಿ. ದೇವ ಪ್ಲಸ್ ಇಂದ್ರ, ದೇವೇಂದ್ರ, ದೇವಲೋಕದ ಒಡೆಯ ಅಂತ ಅರ್ಥ. ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ, ಮುಂಜಾನೆ ಅದರ ಅರ್ಥ. ಇಲ್ಲಿ ಓಕಾರ ಬಂದಿದೆ, ಇಲ್ಲಿ ಏಕಾರ ಬಂದಿದೆ. ಇಲ್ಲಿ ಸೂರ್ಯ ಅಂದರೆ ಸೊ ಆಕಾರ ಬಂದಿರುವಂಥದ್ದು ಉ, ಇಲ್ಲಿ ಉ, ಈ ಎರಡೂ ಪದಗಳು ಸೇರಿದರೆ ಓಕಾರ ಆಗ್ತಾ ಇದೆ. ಇಲ್ಲಿ ಸೂರ್ಯೋದಯ ಓ ಬಂದಿದೆ. ಇಲ್ಲಿ ದೇವ ಪ್ಲಸ್ ಇಂದ್ರ, ದೇವ ವಾದ್ರಲ್ಲಿ ಸೊ ಇದನ್ನು ಬಿಡಿಸಿ ಬರೆಯೋದು ಇಂಪಾರ್ಟೆಂಟ್ ಆಗಿರುತ್ತೆ. ವಾ ಪ್ಲಸ್ ಆ ಅಂದರೆ ಇಲ್ಲಿ ವಾ ಬಂದಿದೆ ಅಲ್ಲ, ಹಾಗಾಗಿ ಇಲ್ಲಿ ವಾ. ಇಂದ್ರ
ಸೊ ಇಲ್ಲಿ ಈ ಇದೆ, ಇಲ್ಲಿ ಆಗಿರುವಂಥದ್ದು ದೇವೇಂದ್ರ, ಇಲ್ಲಿ ಏಕಾರ ಬಂದಿದೆ. ಇದನ್ನು ನಾವು ಏಕಾರ ಬರೋದನ್ನು ನಾವು ಗುಣಸಂಧಿ ಅಂತ ಕರಿತೀವಿ. ಸೊ ಅದೇ ರೀತಿಯೇ ಓಕಾರ ಅರ್ಕಾರ ಆಗಿರುತ್ತೆ. ಮಹಾ ಪ್ಲಸ್ ಋಷಿ, ಇಲ್ಲಿ ಆ ಬಂದಿದೆ, ಇಲ್ಲಿ ರು ಬಂದಿರೋದ್ರಿಂದ ಮಹರ್ಷಿ, ಇಲ್ಲಿ ಆರ್ಕಾರ ಬಂದಿರುವಂಥದ್ದು ಶ್ರೇಷ್ಠ ಸನ್ಯಾಸಿ ಅಂತ ಅರ್ಥ. ಸೊ ಇಲ್ಲಿ ಇದರ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಆಕಾರಗಳಿಗೆ ಈ ಕಾರ ಒಂದು ಏಕಾರ ಆಗುತ್ತೆ, ಆಕಾರಗಳಿಗೆ ಊಕಾರ ಒಂದು ಓ ಆಗುವಂಥದ್ದು, ಆಕಾರಗಳಿಗೆ ರು ಬಂದರೆ ಸರಿ ಇಲ್ಲಿ ಆಗೆ ಈ ಬಂದರೆ ಓ ಆಗುತ್ತೆ, ಹಾಗೆ ಹೂ ಬಂದರೆ ಓ ಆಗುತ್ತೆ, ಹಾಗೆ ರು ಬಂದರೆ ಅರ್ರ ಆಗುತ್ತೆ. ಇದನ್ನು ನಾವು ಗುಣಸಂಧಿ ಅಂತ ಕರಿತೀವಿ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ಆಕಾರಗಳಿಗೆ ಇದ್ದು ಪೂರ್ವ ಪದದಲ್ಲಿ ಆ ಮತ್ತು ಆ ಇರಬೇಕು, ಉತ್ತರ ಪದದಲ್ಲಿ ಈ ಮತ್ತು ಈ ಇರಬೇಕು, ಆವಾಗ ನಾವು ಏಕಾರ ಆಗುತ್ತೆ. ಅದೇ ಥರನೇ ಪೂರ್ವ ಪದದಲ್ಲಿ ಆಕಾರಗಳ ಉತ್ತರ ಪದದಲ್ಲಿ ಉಕಾರ ಇದ್ದರೆ ಅದನ್ನು ಓ ಆಗುತ್ತೆ. ಇನ್ನು ಪೂರ್ವ ಪದದಲ್ಲಿ ಆಕಾರ ಇದ್ದು ಉತ್ತರ ಪದದಲ್ಲಿ ರು ಇದ್ದರೆ ಅದನ್ನು ಅರ್ಕಾರ ಆಗುತ್ತೆ. ಸೊ ಇದನ್ನೇ ಇಲ್ಲಿ ಕೊಟ್ಟಿರೋವಂಥದ್ದು. ಇದನ್ನು ನಾವು ಗುಣಸಂಧಿ ಅಂತ ಕರಿತೀವಿ. ಅಂದರೆ ಸುರೇಶನು ದೇವೇಂದ್ರ ಚಂದ್ರೋದಯ ಮಹರ್ಷಿ ಜ್ಞಾನೋದಯ. ಸುರೇಶ ದೇವೇಂದ್ರ ಸೂರ್ಯೋದಯ ಮಹರ್ಷಿ ಅಂದರೆ ಜ್ಞಾನೇಂದ್ರ. ಸೊ ಇದಿಷ್ಟೂ ಇದರ ಸಂಧಿ ಕಾರ್ಯಕ್ಕೆ ಉದಾಹರಣೆ ಆಗಿರುತ್ತೆ. ನೆಕ್ಸ್ಟ್ ವೃದ್ಧಿ ಸಂಧಿ. ಇದು ಇನ್ನು ಸ್ವರ ಸಂಧಿಯಲ್ಲೇ ಮೂರನೇ ಟೈಪ್ ಆಗಿರುತ್ತೆ. ಸ್ವರ ಸಂಧಿಯಲ್ಲಿ ಮೂರನೇದು ಸವರ್ಣ ದೀರ್ಘ ಸಂಧಿ ಆಯಿತು ಇವಾಗ ನಾವು ನೋಡ್ದಂಗೆ. ಸೊ ಆಮೇಲೆ ಸವರ್ಣ ದೀರ್ಘ ಸಂಧಿ ಪ್ಲಸ್ ಗುಣ ಸಂಧಿ, ಇವಾಗ ವೃದ್ಧಿ ಸಂಧಿ. ವೃದ್ಧಿ ಸಂಧಿಯಲ್ಲಿ ಸೊ ಫಾರ್ಮುಲಾ ನೋಡೋದಾದರೆ ಆಕಾರಗಳಿಗೆ ಏಕಾರ ಬಂದರೆ ಐಕಾರ ಆಗುತ್ತೆ, ಆಕಾರಗಳಿಗೆ ಅವು ಬಂದರೆ ಔಕಾರ ಆಗುತ್ತೆ. ಇದನ್ನು ನಾವು ವೃದ್ಧಿ ಸಂಧಿ ಅಂತ ಕರಿತೀವಿ. ಅಂದರೆ ಏಕ ಪ್ಲಸ್ ಏಕೈಕ ಐಕಾರ ಬಂದಿದೆ. ಇಲ್ಲಿ ಐ ಬಂದರೆ ಕೂಡಿಸಿ ಬರೆದಾಗ ಐ ಬಂದರೆ ನಾವು ಅದನ್ನು ಏನಂತ ಕರಿತೀವಿ, ವೃದ್ಧಿ ಸಂಧಿ ಅಂತ ಕರಿತೀವಿ. ಆಕಾರಕ್ಕೆ ಏಕಾರ ಬಂದು ಐಕಾರವಾದರೆ ಅದನ್ನು ನಾವು ವೃದ್ಧಿ ಸಂಧಿ ಅಂತ ಕರಿತೀವಿ. ಅದರ ಏಕೈಕ ಅಂದರೆ ಅರ್ಥ ಒಬ್ಬನೇ ಒಬ್ಬ ಅಂತ. ಆ್ಯಂಡ್ ಜನ ಪ್ಲಸ್ ಐಕ್ಯ, ಇಲ್ಲಿ ಜನದಲ್ಲಿ ಆ ಪದ ಆ್ಯಂಡ್ ಐಕ್ಯದಲ್ಲಿ ಐ ಇದೆ. ಸೊ ಐಗೆ ಐ ಬಂದರೆ ಐ ಆಗುತ್ತೆ. ಆ್ಯಂಡ್ ಜಲ ಹಾಗೆ ಓಕಾರ ಬಂದರೆ ಅವು ಆಗುತ್ತೆ. ವನ ಪ್ಲಸ್ ಆಕಾರಕ್ಕೆ ಔಕಾರ ಬಂದರೆ ಅವು ಆಗುವಂಥದ್ದು. ಸೊ ಹೀಗೆ ಇದನ್ನು ನಾವು ವೃದ್ಧಿ ಸಂಧಿ ಅಂತ ಕರಿತೀವಿ. ಈ ಫಾರ್ಮುಲಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಕಾರಗಳಿಗೆ ಎ ಮತ್ತು ಐಕಾರ ಬಂದು ಐ ಆದರೆ ಐ ಆಗುತ್ತೆ, ಆಕಾರಗಳಿಗೆ ಓ ಮತ್ತು ಅವು ಬಂದರೆ ಅವು ಆಗುವಂಥದ್ದು. ಇದನ್ನು ನಾವು ವೃದ್ಧಿ ಸಂಧಿ ಅಂತ ಕರಿತೀವಿ. ನೆಕ್ಸ್ಟ್ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ಆಕಾರಗಳಿಗೆ ಉತ್ತರ ಪದದಲ್ಲಿ ಏಕಾರಕ್ಕೆ ಐ ಆಗುತ್ತೆ, ಓಕಾರಗಳಿಗೆ ಅವು ಆಗುತ್ತೆ. ಆ್ಯಂಡ್ ಕಾಕಾರವು ಒಂದೇ ವೃದ್ಧಿಯಲ್ಲಿ ಇರುವಂಥದ್ದು. ಅಂದರೆ ಗಳಿಗೆ ಎ ಮತ್ತು ಐ ಬರುವಂಥದ್ದನ್ನು ಐಕಾರ, ಆಕಾರಗಳಿಗೆ ಓ ಮತ್ತು ಅವು ಬರೋದನ್ನು ನಾವು ಔಕಾರ ಅಂತ ಕರಿತೀವಿ. ಸೊ ನೆಕ್ಸ್ಟು ಎಂಟು ಸಂಧಿ. ಎಂಟು ಸಂಧಿಗೆ ಸೂತ್ರ ನೋಡೋದಾದರೆ ಈ ಮತ್ತು ರು. ಇಲ್ಲಿ ಯಾವ ಸಂಧಿ ಆ ಮತ್ತು ಆ ಬರೋದ್ರಿಂದ ಯಾಕಾರ ಆಗುವಂಥದ್ದು. ಅತಿ ಪ್ಲಸ್ ಅವಸತಿ, ಇದನ್ನು ಅತ್ಯವಸಾರ ಯಾ ಆಗಿ ಕನ್ವರ್ಟ್ ಆಗುತ್ತೆ. ಮನು ಊಕಾರ ಬಂದಿದೆ, ಅಂತರ ಆಕಾರ ಬಂದಿರುವಂಥದ್ದು. ಮನ್ವಂತರ ಇಲ್ಲಿ ವಾಕಾರ ಬಂದಿರುವಂಥದ್ದು. ಆ್ಯಂಡ್ ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ, ಇಲ್ಲಿ ಆರ್ಕಾರ ಬಂದಿದೆ. ಯಾ ಮತ್ತು ವಾ ಆರ್ ಪದಗಳು ಕೂಡಿಸಿ ಬರೆದಾಗ ಬರುವಂಥದ್ದನ್ನು ನಾವು ಎಂಟು ಸಂಧಿ ಅಂತ ಕರೆಯುವಂಥದ್ದು. ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ
ಈ ಊ ರು ಇದ್ದು ಉತ್ತರ ಪದದ ಯಾವುದೇ ಅಕ್ಷರ ಇದ್ದರೂ ಉತ್ತರ ಪದದಲ್ಲಿ ಯಾವ ಅಕ್ಷರ ಬೇಕಾದರೂ ಬರಬಹುದಿಲ್ಲ. ಅಂದರೆ ಸ್ವರಾಕ್ಷರಗಳೇ ಬರಬೇಕು, ಯಾಕಂದರೆ ಇದು ಸ್ವರ ಸಂಧಿ. ಬಂದಾಗ ಈ ಬದಲಿಗೆ ಯಾ ಆಗಿ ಊ ಬದಲಿಗೆ ವಾ ಆಗುತ್ತೆ ಆ್ಯಂಡ್ ರು ಬದಲಿಗೆ ಆರ್ ಆಗುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾ ಕರಕ್ಕೆ ಯಾ, ಈ ಕರಕ್ಕೆ ಯಾ ಆಗುತ್ತೆ, ಊ ಕರಕ್ಕೆ ವಾ ಆಗುತ್ತೆ, ರು ಕರಕ್ಕೆ ವರ್ ಆಗುತ್ತೆ. ಸೊ ಅರ್ ಆಗುತ್ತೆ. ಇದನ್ನು ನಾವು ಎಂಡ್ ಸಂಧಿ ಅಂತ ಕರಿತೀವಿ. ಉತ್ತರ ಪದದಲ್ಲಿ ಯಾವ ಒಂದು ಸ್ವರ ಬೇಕಾದರೂ ಬರ್ಬೋದು, ಸ್ವರ ಮಾತ್ರ ಬರಬೇಕಿಲ್ಲಿ. ಮತ್ತು ವ್ಯಂಜನ ತೊಗೊಬಂದು ಹಾಕಬಾರ್ದು, ಅವಾಗ ಅದು ಸ್ವರ ಸಂಧಿ ಆಗೋಲ್ಲ. ಸೊ ಇದರಲ್ಲಿ ನಾವು ಏನು ಎಕ್ಸಾಂಪಲ್ ನೋಡೋದಾದರೆ ಜಾತ್ಯತೀತ, ಕೋಟ್ಯಾಂತರ, ಪ್ರತ್ಯುತ್ತರ, ಗುರುತ್ವಾಜ್ಞೆ, ಮಾತ್ರಾನಂದ. ಸೊ ಇಷ್ಟನ್ನು ನಾವು ಇಲ್ಲಿ ನೋಡ್ಬೋದು ಎಕ್ಸಾಂಪಲ್ ಆಗಿ. ನೆಕ್ಸ್ಟು ವ್ಯಂಜನ ಸಂಧಿ. ಸೊ ಇದು ಇಷ್ಟೂ ಸಂಸ್ಕೃತ ಸಂಧಿಯಲ್ಲಿ ಸ್ವರ ಸಂಧಿಗಳಾಗಿರ್ತವೆ. ಸಂಸ್ಕೃತ ಸಂಧಿಯಲ್ಲಿ ಸ್ವರ ಸಂಧಿಗಳು ಯಾವ್ದ್ಯಾವುದು ಅಂತಂದರೆ, ಒಂದು ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಎಂಡ್ ಸಂಧಿ, ವೃದ್ಧಿ ಸಂಧಿ. ಗುಣಸಂಧಿ, ಎಂಡ್ ಸಂಧಿ, ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಎಂಡ್ ಸಂಧಿ, ಅದಾದಮೇಲೆ ವೃದ್ಧಿ ಸಂಧಿ. ಸೊ ಇದಿಷ್ಟೂ ಸ್ವರ ಸಂಧಿ ಆಗಿರ್ತವೆ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಎಂಡ್ ಸಂಧಿ ಆ್ಯಂಡ್ ವೃದ್ಧಿ ಸಂಧಿ. ಇದಿಷ್ಟೂ ಸ್ವರ ಸಂಧಿಗಳು. ಯಾವುದು? ಸಂಸ್ಕೃತ ಸಂಧಿಯಲ್ಲಿ ಸ್ವರ ಸಂಧಿ. ಇವಾಗ ನಾವು ನೋಡ್ತಾ ಇರೋವಂಥದ್ದು ವ್ಯಂಜನ ಸಂಧಿ. ವ್ಯಂಜನ ಸಂಧಿಯಲ್ಲಿ ಬರೋವಂಥದ್ದು ಒಂದು ಜಶ್ವ ಸಂಧಿ. ಇದರಲ್ಲಿ ವ್ಯಂಜನಗಳು ಬರ್ತವೆ ಮತ್ತು ಸ್ವರಗಳು ಬರೋವಂಥದ್ದು ಸಹ ನೋಡಬಹುದು ಇಲ್ಲಿ ನಾವು. ಸೊ ವ್ಯಂಜನ ಸಂಧಿ ಆಗಿರುತ್ತೆ. ಅದರಲ್ಲಿ ಜಶ್ವ ಸಂಧಿ. ವಾಕ್ ಪ್ಲಸ್ ದೇವಿ, ವಾಗ್ದೇವಿ ಅರ್ಥ ಕೇಳಬಹುದು, ಸರಸ್ವತಿ ಅನ್ನುವಂಥದ್ದು ಅದರ ಅರ್ಥ. ಹಚ್ ಪ್ಲಸ್ ಅಂತ, ಅಜಂತ ಸ್ವರದಿಂದ ಅಂತ್ಯಗೊಂಡಿದ್ದು ಗುಣಿತಾಕ್ಷರ. ಸೊ ಸ್ವರದಿಂದ ಅಂತ್ಯಗೊಂಡಿದ್ದು ಸೊ ಗುಣಿತಾಕ್ಷರ ಆಗಿರುತ್ತೆ. ಇದನ್ನು ನಾವು ಝ ಆಗಿರುತ್ತೆ, ಡ ಆಗಿರುತ್ತೆ, ದ, ಬ. ಸಮುದ್ರ. ಅಪ್ ಪ್ಲಸ್ ದ್ರಿ, ಅಬ್ದಿ ಅಂದರೆ ಸಮುದ್ರ ಅಂತ ಕರಿತೀವಿ. ಚತ್ ಪ್ಲಸ್ ಆನಂದ, ಚಿದಾನಂದ ಮನಸ್ಸಿನ ಸಂತೋಷ. ಮತ್ತು ಷಟ್ ಪ್ಲಸ್ ಆನನ, ಷಡಾನನ ಆರು ಮುಖ ಅಂತ ಕರಿತೀವಿ. ಸೊ ಇನ್ನು ಇಲ್ಲಿ ಫಾರ್ಮುಲಾ ನೋಡೋದಾದರೆ, ಕ ಛ ಟ ದ ಬಗಳಿಗೆ ಗ ಜ ಡ ದ ಬಗಳು ಆದೇಶವಾಗಿ ಬಂದರೆ ನಾವು ಇದನ್ನು ಜಶ್ವ ಸಂಧಿ ಅಂತ ಕರಿತೀವಿ. ಕಚಟದ ಪಗಳಿಗೆ ಗಜಟದ ಬಗಳು ಆದೇಶವಾಗಿ ಬರೋದನ್ನು ನಾವಿಲ್ಲಿ ಜಶ್ವ ಸಂಧಿ ಅಂತ ಕರಿತೀವಿ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದ ಕೊನೆಯಲ್ಲಿ ಕಚಟದ ಪಗಳಿಗೆ ಉತ್ತರ ಪದ ಮೊದಲಲ್ಲಿ ಒಂದು ಗಜಟದ ಬಗಳು ಆದೇಶವಾಗಿ ಬಂದರೆ ನಾವು ಅದನ್ನು ಜಶ್ವ ಸಂಧಿ ಅಂತ ಕರಿತೀವಿ. ಸೊ ಇದು ಫಾರ್ಮುಲಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ದಿಗಂತ, ಷಡಾಯಣ, ಅಜಂತ, ಸದ್ಭಾವ ಮತ್ತು ಅಬ್ಜ. ಸೊ ಇದನ್ನು ಎಕ್ಸಾಂಪಲ್ಸ್ ಆಗಿರ್ತವೆ. ನಾವು ಇದನ್ನು ಬಿಡಿಸಿ ಇದರಲ್ಲಿ ನೋಡಬಹುದು. ಒಂದು ಷಿತ್ವ ಸಂಧಿ. ಷಿತ್ವ ಸಂಧಿಯಲ್ಲಿ ಫಾರ್ಮುಲಾ ನೋಡೋದಾದರೆ, ಕತಪಗಳಿಗೆ ಖ ಥ ದ ದ ನ ಮತ್ತು ಸ ಕಾರಕ್ಕೆ ಅದರ ಒಂದು ಛ ಥ ಜ ಜ ಜ್ಞ ಶ ಆದೇಶವಾಗಿ ಬಂದರೆ ಇದನ್ನು ನಾವು ಷಿತ್ವ ಸಂಧಿ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದರೆ, ಪಾಯಸ್ ಇದಕ್ಕೆ ಸಾಕಾರಕ್ಕೆ ಶಾಕಾರ ಆದೇಶವಾಗಿ ಬಂದಿದೆ. ಸೊ ಇದಕ್ಕೆ ನಾವು ಚ್ಯುತ್ವ ಸಂಧಿ ಅಂತ ಕರಿತೀವಿ. ಪಶ್ವಾಯನ ಅಂದರೆ ಹಾಲಿನ ಮಂಚ ಅಂತ. ಶರತ್ ಪ್ಲಸ್ ಚಂದ್ರ, ಥಾಕಾರಕ್ಕೆ ಚಾಕಾರ ಆದೇಶವಾಗಿ ಬಂದಿದೆ. ಥಾಕಾರಕ್ಕೆ ಚಾಕಾರ ಆದೇಶವಾಗಿ ಬಂದಿರೋದನ್ನು ಶರತ್ಕಾಲ, ಮಳೆಗಾಲದ ಚಂದ್ರ ಅಂತ. ಬೃಹುತ್ ಪ್ಲಸ್ ಚತ್, ಇದನ್ನು ಬೃಹುಚತ್
ಅಂದರೆ ದೊಡ್ಡ ಮಂಟಪ ಅಥವಾ ಮೇಲು ಹಾಸಿಗೆ ಅಂತ. ಜಗತ್ ಪ್ಲಸ್ ಜ್ಯೋತಿ, ಜಗಜ್ಯೋತಿ. ಸೊ ಜಗತ್ತು ಬೆಳಗುವ ಸೂರ್ಯ ಅಂತ. ಥ ಪ್ಲಸ್ ಜ, ಇದನ್ನು ತಾಕಾರಕ್ಕೆ ಜಾಕಾರ ಆದೇಶವಾಗಿ ಬಂದಿರುವಂಥದ್ದನ್ನು ನಾವು ಶುತ್ವ ಸಂಧಿ ಅಂತ ಕರಿತೀವಿ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವಪದ ಕೊನೆಯಲ್ಲಿ ಥ ವರ್ಗ ಅಂದರೆ ಥ ವರ್ಗಕ್ಕೆ ಚ ವರ್ಗ ಆದೇಶವಾಗಿ ಬರುತ್ತೆ, ಮತ್ತು ಸಾಕಾರಕ್ಕೆ ಶಾಕಾರ ಆದೇಶವಾಗಿ ಬರುತ್ತೆ. ಶಾಕಾರ ಆದೇಶವಾಗಿ ಬರುತ್ತೆ. ತಾ ವರ್ಗಕ್ಕೆ ಚ ವರ್ಗ ಆದೇಶವಾಗಿ ಬರುತ್ತೆ ಆ್ಯಂಡ್ ಸಾಕಾರಕ್ಕೆ ಶಾಕಾರ ಬರುತ್ತೆ. ಇದನ್ನು ನಾವು ಏನಂತೀರಿ ಅಂದರೆ ಶುತ್ವ ಸಂಧಿ ಅಂತ ಕರಿತೀವಿ. ನೆಕ್ಸ್ಟು ಅನುನಾಸಿಕ ಸಂಧಿ. ಅನುನಾಸಿಕ ಸಂಧಿಗೆ ಅನುನಾಸಿಕಗಳಿಗೆ ಆದೇಶವಾಗಿ ಬರುವಂಥದ್ದು. ಕಚತಪಗಳಿಗೆ ಅಂದರೆ ಮೊದಲನೇ ಏನು ಅಕ್ಷರಗಳಿರ್ತಾವಲ್ಲ ವ್ಯಂಜನಗಳಲ್ಲಿ ಕ, ಛ, ಠ, ಥ, ಪ, ಅದರ ಒಂದು ಪದನೇ ಅನುನಾಸಿಕನೇ ಆದೇಶವಾಗಿ ಬರುವಂಥದ್ದು. ಜ್ಞ, ನ, ನ, ಮ, ಅದರ ಒಂದು ಪದನೇ ಅನುನಾಸಿಕ ಪದ ಆದೇಶವಾಗಿ ಬರೋದನ್ನು ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ. ವಾಕ್ ಪ್ಲಸ್ ಜ್ಞ, ಮ, ವಾಗ್ನೇಯ ಅಂದರೆ ಮಾತಿನ ಚಾತುರ್ಯತೆ. ಷಟ್ ಪ್ಲಸ್ ಮುಖ, ಷಣ್ಮುಖ, ಆರುಮುಖ. ಸತ್ ಪ್ಲಸ್ ಮಾನ, ಸನ್ಮಾನ. ತಾಕಾರಕ್ಕೆ ನಾಕಾರ, ಸೊ ಒಳ್ಳೆಯ ಗೌರವ. ಥ ಪ್ಲಸ್ ಮಾಯ, ತನ್ಮಯ. ಸೊ ಇದನ್ನು ಸಂಪೂರ್ಣ ಮಗ್ನ ಅಂತ ಕರಿತೀವಿ. ಅಪ್ ಪ್ಲಸ್ ಮಾಯ, ಮಾಕಾರ, ತಾಕಾರಕ್ಕೆ ಮಾಕಾರ ಆದೇಶವಾಗಿ ಬಂದಿರುವಂಥದ್ದು. ಅಮ್ನಯ ಅಂತಂದರೆ ಸಾಗರ ಅಂತ ಇದರ ಅರ್ಥ. ಇದನ್ನು ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ಕಚತಪ, ಕ, ಚ, ಟ, ತಪಗಳಿಗೆ ಉತ್ತರ ಪದ ಅದರ ಮೊದಲಿನ ಅಕ್ಷರ ಜ್ಞ, ನ್ಯ, ಣ, ಮ ಆದೇಶವಾಗಿ ಅಂದರೆ ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ. ಚಿನ್ಮಯ, ತಣ. ಸೊ ಇವೆಲ್ಲನೂ ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಬರೋವಂಥದ್ದೇ ವಿಸರ್ಗ ಸಂಧಿ. ಸೊ ವಿಸರ್ಗ ಸಂಧಿ ಅಂತಂದರೆ ಸೂತ್ರ. ಸೊ ಈ ಒಂದು ಇದರಲ್ಲಿ ಏನು ಕಾಣ್ತಾ ಇದೆ, ಎರಡು ಈ ಒಂದು ಡಾಟ್ಸು, ಇದನ್ನು ನಾವು ವಿಸರ್ಗ ಸಂಧಿ ಅಂತ ಕರಿತೀವಿ. ಇದಕ್ಕೆ ಓಕಾರ ಆದೇಶವಾಗಿ ಬರುತ್ತೆ. ಇದನ್ನು ನಾವು ಓಕಾರ ಆದೇಶವಾಗಿ ಬಂದಿರೋದನ್ನ ಇಲ್ಲಿ ನೋಡ್ಬೋದು. ಈ ಒಂದು ಇದನ್ನು ನಾವು ವಿಸರ್ಗ ಸಂಧಿ ಅಂತ ಕರಿತೀವಿ. ಮನಂ ಪ್ಲಸ್ ಬಲ, ಮನ್ಬಲ. ಮನಂ ಪ್ಲಸ್ ರೋಗ, ಮನೋರೋಗ. ಓಕಾರ ಆದೇಶವಾಗಿ ಬಂದಿದೆ, ಇಲ್ಲಿ ನೋಡ್ಬೋದು ನೀವು. ಓಕಾರ ಆದೇಶವಾಗಿ ಬಂದಿರುವಂಥದ್ದು. ಜಶಂ ಪ್ಲಸ್ ದ, ಜಶೋಂದ. ಮನಂ ಪ್ಲಸ್ ವಿಜ್ಞಾನಿ, ಮನೋವಿಜ್ಞಾನಿ. ಮನಂ ಪ್ಲಸ್ ರಂಜನೆ, ಮನೋರಂಜನೆ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ವಿಸರ್ಗವಿದ್ದು ಉತ್ತರ ಪದದ ಮೊದಲಲ್ಲಿ ಅಕ್ಷರ ಓ ಬಂದರೆ ಅದನ್ನು ನಾವು ವಿಸರ್ಗ ಸಂಧಿ ಅಂತ ಕರಿತೀವಿ. ಸೊ ಸೊ ಇಲ್ಲಿ ಎಕ್ಸಾಂಪಲ್ ನೀವು ನೋಡ್ಬೋದು, ಇದನ್ನು ನೀವು ಸಾಲ್ವ್ ಮಾಡ್ಬೋದು. ಇಷ್ಟೂ ವ್ಯಂಜನ ಸಂಧಿಗಳಾಗಿತ್ತು ಸಂಸ್ಕೃತದಲ್ಲಿ. ವ್ಯಂಜನ ಸಂಧಿ, ಸೊ ಸಂಸ್ಕೃತದಲ್ಲಿ ವ್ಯಂಜನ ಸಂಧಿಯಲ್ಲಿ ಇರೋವಂಥದ್ದು. ಸೊ ಇಷ್ಟೂ ಸಂಸ್ಕೃತದಲ್ಲಿ ವ್ಯಂಜನ ಸಂಧಿ, ಜಶ್ವ ಸಂಧಿ, ಶುತ್ವ ಸಂಧಿ, ಅನುನಾಸಿಕ ಸಂಧಿ ಆ್ಯಂಡ್ ವಿಸರ್ಗ. ಇದಿಷ್ಟೂ ಸಂಸ್ಕೃತ ಸಂಧಿಯಲ್ಲಿ ವ್ಯಂಜನ ಸಂಧಿಯಾಗಿರುತ್ತೆ. ಸಂಸ್ಕೃತ ಸಂಧಿಯಲ್ಲಿ ವ್ಯಂಜನ ಸಂಧಿಯಾಗಿರುತ್ತೆ. ಸೊ ಇದಿಷ್ಟೂ. ಇನ್ನು ಸಂಸ್ಕೃತ ಸಂಧಿಯಲ್ಲಿ ಸ್ವರ ಸಂಧಿಗಳು ಆಗಲೇ ನೋಡಿದಂಗೆ ಸೊ ಸವರ್ಣ ದೀರ್ಘ ಸಂಧಿ ಆ್ಯಂಡ್ ಗುಣಸಂಧಿ, ಆಮೇಲೆ ಎಣ್ ಸಂಧಿ, ವೃದ್ಧಿ ಸಂಧಿ. ಇದಿಷ್ಟೂ ಅದರಲ್ಲಿ ಸ್ವರ ಸಂಧಿಗಳಾಗಿರ್ತವೆ. ಸಂಧಿಗಳು ಇಂಪಾರ್ಟೆಂಟ್ ಆಗಿರ್ತವೆ, ಸೂತ್ರಗಳು ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಸೊ ಇಷ್ಟು ಸಂಧಿಗಳು. ನೆಕ್ಸ್ಟ್ ಟಾಪಿಕ್ ಬಂದು ಸಮಾಸಗಳು. ಅರ್ಥ. ಎರಡು ಅಥವಾ ಅನೇಕ ಪದಗಳು ಅರ್ಥಾನುಸಾರವಾಗಿ ಸೇರಿ ಒಂದು ಹೊಸ ಪದವಾಗುವುದಕ್ಕೆ ನಾವು ಸಮಾಸ ಅಂತ ಕರಿತೀವಿ. ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಒಂದು ಹೊಸ ಪದ ಆಗುತ್ತೆ, ಅದನ್ನು ನಾವು ಸಮಾಸ ಅಂತ ಕರಿತೀವಿ. ಸಮಾಸದಲ್ಲಿ ಬರುವ ಮೊದಲನೆಯ ಪದವು ಪೂರ್ವ ಪದವೆಂದು
ಸಮಾಸದಲ್ಲಿ ಬರುವಂತಹ ಪದ ಮೊದಲನೇ ಪದವನ್ನು ನಾವು ಪೂರ್ವ ಪದ ಅಂತ ಕರಿತೀವಿ. ಅದೇ ಸಂಧಿ ಥರನೇ ಇದೂ ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಎರಡನೇ ಪದವನ್ನು ಉತ್ತರ ಪದ ಅಂತ ಕರಿತೀವಿ. ಸೊ ಸಮಸ್ತ ಪದವನ್ನು ಬಿಡಿಸಿ ಬರೆಯೋದಕ್ಕೆ ನಾವು ವಿಗ್ರಹ ವಾಕ್ಯವೆನ್ನುವರು. ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹ ವಾಕ್ಯ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಇಲ್ಲಿದೆ ಪೂರ್ವ ಪದ ಉತ್ತರ ಪದ. ಇದನ್ನು ಸಮಸ್ತ ಪದ ಅಥವಾ ಸಮಾಸ ಅಂತ ಕರಿತೀವಿ. ಮಳೆಯ ಪ್ಲಸ್ ಕಾಲ, ಮಳೆಯ ಕಾಲ. ಮರದ ಪ್ಲಸ್ ಕಾಲು, ಮರಗಾಲು. ಸಮಾಸದಲ್ಲಿ ಪ್ರಕಾರಗಳು, 2 ಪ್ರಕಾರಗಳು, ಒಂದು ಸಂಸ್ಕೃತ ಇನ್ನೊಂದು ಕನ್ನಡ. ಸೊ ಸಂಸ್ಕೃತ ಸಮಾಸಗಳು ನೋಡೋದಾದರೆ ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಬಹುವ್ರೀಹಿ ಸಮಾಸ, ದ್ವಂದ್ವ ಸಮಾಸ, ಅಂಶಿ ಸಮಾಸ. ಕನ್ನಡ ಸಮಾಸಗಳು ಕ್ರಿಯಾ ಸಮಾಸ, ಗಮಕ ಸಮಾಸ 2 ಇರುವಂಥದ್ದು ಕನ್ನಡ ಒಂದು ಸಮಾಸಗಳು. ಸೊ ಈ ಸಮಾಸಗಳ ಬಗ್ಗೆ ಜಾಸ್ತಿ ಕ್ವಶನ್ಸ್ ಬಂದಿದೆ. ಇದರಲ್ಲಿ ಬರಲ್ಲ ಅಂತಲ್ಲ, ಇದರಲ್ಲೂ ನೆಕ್ಸ್ಟ್ ಕೇಳ್ಬೋದು. ಗಮಕ ಸಮಾಸದ ಬಗ್ಗೆ ಕ್ವಶನ್ ಆಗಿದೆ. ಸೊ ಕನ್ನಡ ಒಂದು ಸಮಾಸಗಳಲ್ಲಿ ಕ್ರಿಯಾ ಸಮಾಸ ಉತ್ತರ ಪದ ಸೊ ನಾಗವರ್ಮ, ಗಮಕ ಸಮಾಸ ಕೇಶಿರಾಜ. ಇದರಲ್ಲಿ ನಾವು ಇವಾಗ ಸಮಾಸವನ್ನು ಬಿಡಿಸಿದಾಗ ಯಾವುದಕ್ಕೆ ಯಾವ ಪದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಕ್ರಿಯಾ ಸಮಾಸದಲ್ಲಿ ಉತ್ತರ ಪದಕ್ಕೆ ನೋಡ್ಕೋಬೇಕು, ಗಮಕ ಸಮಾಸದಲ್ಲಿ ಉತ್ತರ ಪದವನ್ನು ನೋಡ್ಕೋಬೇಕು. ಸೊ ಇಲ್ಲಿ ಎಲ್ಲದರಲ್ಲೂ ಉತ್ತರ ಪದ ಇಲ್ಲಿದೆ, ಇಲ್ಲಿ ಅನ್ಯ ಪದ, ಇಲ್ಲಿ ಎಲ್ಲ ಪದಗಳು ಆ್ಯಂಡ್ ಅಂಶ ಸಮಾಸ ಪೂರ್ವ ಪದವನ್ನು ನೋಡ್ಕೋಬೇಕು. ಸೊ ಈ ಸಮಾಸಗಳು ಇಂಪಾರ್ಟೆಂಟು. ಇವೆಲ್ಲವೂ ಸಂಸ್ಕೃತ ಸಮಾಸಗಳಾಗಿರ್ತವೆ. ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಬಹಿರ್ವಿಸಿ ಸಮಾಸ, ದ್ವಂದ್ವ ಸಮಾಸ, ಅಂಶಿ ಸಮಾಸ. ಸಂಸ್ಕೃತ ಸಮಾಸದ ಫಸ್ಟು ಬಂದು ತತ್ಪುರುಷ ಸಮಾಸ. ಮರದ ಪ್ಲಸ್ ಕಾಲು, ಮರಗಾಲು. ಇದು ತತ್ಪುರುಷ ಸಮಾಸ ಆಗಿರುತ್ತೆ. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ಕಲ್ಲಿನ ಪ್ಲಸ್ ಹಾಸಿಗೆ, ಕಲ್ಲು ಹಾಸಿಗೆ. ತಲೆಯಲ್ಲಿ ಪ್ಲಸ್ ನೋವು, ತಲೆನೋವು. ಕಲ್ಲಿನಲ್ಲಿ ಪ್ಲಸ್ ಕನಸು, ಹಗಲು ಕನಸು. ಕಣ್ಣಿನಿಂದ ಪ್ಲಸ್ ಕುರುಡ, ಕಣ್ಣು ಕುರುಡ. ಉತ್ತರ ಪದವ ಅರ್ಥವು ಪ್ರಧಾನವಾಗಿದ್ದರೆ ತತ್ಪುರುಷ ಸಮಾಸ ಅಂತ ಕರಿತೀವಿ. ಅಂದರೆ ಇಲ್ಲಿ ನಾವು ಇದರ ಅರ್ಥವನ್ನು ಉತ್ತರ ಪದದ ಒಂದು ಅರ್ಥ ಏನಿರುತ್ತೆ, ಉತ್ತರ ಪದದಲ್ಲಿ ಅರ್ಥವು ಪ್ರಧಾನವಾಗಿರಬೇಕು. ಕಾಲು, ತಾವರೆ, ಹಾಸಿಗೆ, ನೋವು ಅಂದರೆ ಅದರ ಒಂದು ಅರ್ಥ ಕೊಡ್ತಾ ಇರಬೇಕು, ಅರ್ಥ ಕೆಡದಂತೆ ಉತ್ತರ ಪದ. ಸೊ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ. ಕವಿ ವದಂತಿ ಉತ್ತಮ ದೇವಮಂದಿರ, ದಾನ ರಕ್ಷಣೆ ಆ್ಯಂಡ್ ವಯೋವೃದ್ಧ. ಸೊ ಇದೆಲ್ಲನೂ ಅದರ ಒಂದು ಎಕ್ಸಾಂಪಲ್ ಸೊ ಅಭ್ಯಾಸ ಆಗಿರುತ್ತೆ. ಸೊ ಇದನ್ನು ನಾವು ಬಿಡಿಸ್ಬೋದು. ನೆಕ್ಸ್ಟ್ ಬಂದು ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸ. ಸೊ ಇಲ್ಲಿ ಉತ್ತರ ಪದವು ಪ್ರಧಾನವಾಗಿದ್ದು ಉತ್ತರ ಪದವನ್ನು ಪೂರ್ವ ಪದ ವರ್ಣಿಸಿದರೆ ಅದನ್ನು ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ಕರ್ಮಧಾರಯ ಸಮಾಸ ಅಂತಂದರೆ ಅದನ್ನು ಅಲ್ಲಿ ವರ್ಣನೆ ಮಾಡ್ತಾ ಇರಬೇಕು. ಉತ್ತರ ಪದವನ್ನು ಪೂರ್ವ ಪದ ವರ್ಣನೆ ಮಾಡಬೇಕು. ಅದನ್ನು ನಾವು ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ಅಂದರೆ ಹಿರಿದು ಅಂದರೆ ದೊಡ್ಡದು ಅಂತಲ್ವಾ. ಜೇನು ಬಂದು ಸೊ ಇದೊಂದು ಪದ ಆಗಿರುತ್ತೆ. ಹೆಜ್ಜೇನು ಅಂದರೆ ದೊಡ್ಡದು ಜೇನು ಅಂತ. ಇದನ್ನು ವರ್ಣನೆ ಮಾಡ್ತಾ ಇದೆ. ಪೂರ್ವ ಪದ ವರ್ಣನೆ ಮಾಡ್ತಾ ಇದೆ. ಇದು ಪೂರ್ವ ಪದ. ಈ ಪದವನ್ನು ವರ್ಣನೆ ಮಾಡ್ತಾ ಇದೆ, ಉತ್ತರ ಪದವನ್ನು. ಅದಕ್ಕೆ ನಾವು ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ಹೊಸದು ಪ್ಲಸ್ ಕನ್ನಡ, ಹೊಸಗನ್ನಡ. ದಿವ್ಯಾದ ಪ್ರಕಾಶ, ದಿವ್ಯ ಪ್ರಕಾಶ. ಇನಿದು ಪ್ಲಸ್ ಮಾವು, ಹಿಮ್ಮಾವು. ಮೆಲ್ಲಿದು ಪ್ಲಸ್ ಮಾತು, ಮೆಲ್ಮಾತು. ಇನಿದು ಪ್ಲಸ್ ಸರ, ಇಂಚರ. ಇರಿದು ಪ್ಲಸ್ ಮರ, ಹೆಮ್ಮರ. ಸೊ ದೊಡ್ಡ ಮರವನ್ನು ನಾವು ಮರವನ್ನು ಪೂರ್ವ ಪದ ಹೇಳ್ತಾ ಇದೆ. ಈ ದೊಡ್ಡದು ಮರ ಅಂತ ಹೇಳಿ ಅದನ್ನು ನಾವು ಕರ್ಮಧಾರಯ ಸಮಾಸ ಅಂತ ಇಲ್ಲಿ ನೋಡಬಹುದು. ನೆಕ್ಸ್ಟು ದ್ವಿಗು ಸಮಾಸ. ಸೊ ದ್ವಿಗು ಸಮಾಸ ಅಂದರೆ ಸಂಖ್ಯೆಗಳು ಇರುವಂಥದ್ದು. ಅಂದರೆ ಇಮ್ಮುಡಿ, ಮುಮ್ಮುಡಿ, ಮುಂಗಾಲು ಈ ಥರ ಪದವನ್ನು ನಾವು ದ್ವಿಗು ಸಮಾಸ ಅಂತ ಕರಿತೀವಿ. ಬಿಡಿಸಿ ಬರೆದಾಗ ಪೂರ್ವ ಪದ ಸಂಖ್ಯಾಗಳಲ್ಲಿ ಇರಬೇಕು. ಅಂದರೆ 2 ಪ್ಲಸ್ ಮುಡಿ ಸೇರಿಸಿ ಬರೆದಾಗ ಹಿಮ್ಮುಡಿ ಅಂತ ಕರಿತೀವಿ. ಸೊ ಈ ಒಂದು ಪೂರ್ವ ಪದ ಸಂಖ್ಯೆಗಳಲ್ಲಿ ಬರಬೇಕು. ಅದನ್ನು ನಾವು ದ್ವಿಗು ಸಮಾಸ ಅಂತ ಕರಿತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ.
ಪೂರ್ವಪದ ನಿಮಗೆ ಸಂಖ್ಯೆಯಲ್ಲಿ ಬರ್ತಾ ಇದೆ ಅಂದರೆ ನೀವು ದ್ವಿಗು ಸಮಾಸ ಹಾಕ್ಬಹುದು. 3 ಪ್ಲಸ್ ಮಡಿ ಮುಮ್ಮಡಿ, 3 ಪ್ಲಸ್ ಗಾವು ಗಾವುಡು, ಮೂಗ ಮೂಗುವುಡು. ಪಂಚಾಂಗಗಳ ಇಂದ್ರಿಯಗಳು ಪಂಚೇಂದ್ರಿಯಗಳು ಆ್ಯಂಡ್ ಸಪ್ತಾಂಗಗಳು ಮತ್ತು ಸ್ವರಗಳು ಸಪ್ತಸ್ವರಗಳು. 1 ಪ್ಲಸ್ ಕಟ್ಟು ಒಗ್ಗಟ್ಟು 1 ಅಂತ ಇದೆ. ಸಪ್ತ ಪಂಚಾಂಗ ಇದರಲ್ಲಿ ಕ್ವಶನ್ ಕೇಳ್ಬೋದು, ಯಾಕಂದರೆ ಇದು ಏನು ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರೋದ್ರಿಂದ ಕ್ವಶನ್ ಕೇಳ್ತಾರೆ ಇದರಲ್ಲಿ. ನೆಕ್ಸ್ಟು ಪೂರ್ವ ಪದದಲ್ಲಿ ಸಂಖ್ಯಾವಾಚಕವಿದ್ದು ಉತ್ತರ ಪದದಲ್ಲಿ ನಾಮಪದದೊಡನೆ ಸೇರುವ ಆಗುವ ಸಮಾಸಕ್ಕೆ ದ್ವಿಗು ಸಮಾಸ ಅಂತ ಕರಿತೀವಿ. ದ್ವಂದ್ವ ಸಮಾಸ. ಪಾರ್ಥನು ಭೀಮನು, ಪಾರ್ಥ ಭೀಮರು, ಭೀಮನು ಪ್ಲಸ್ ಅರ್ಜುನನು ಭೀಮಾರ್ಜುನರು. ಕಿರಿಯರು ವನರು ದುರ್ಗವರು ಅಂದರೆ ಗಿರಿವರ ದುರ್ಗಗಳು ಅಂತ ಅರ್ಥ. 3 ಬಂದಿದೆ. ಗಿರಿವನ ದುರ್ಗಗಳು ಅಂದರೆ ಪ್ರತಿಯೊಂದು ಪದಕ್ಕೂ ಊಕಾರಗಳು ಬಂದಿರ್ತವೆ. ಉತ್ತರ ಪದ ಆಗಿರ್ಬೋದು, ಪೂರ್ವ ಪದಗಳಾಗಿರ್ಬೋದು. ಇದನ್ನು ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ. ನೋಡೋದಾದರೆ 2 ಅಥವಾ ಅನೇಕ ನಾಮಪದಗಳು ಸೇರಿ ಎಲ್ಲ ಪದಗಳ ಅರ್ಥವೂ ಪ್ರಧಾನವಾಗಿದ್ದರೆ ಅದನ್ನು ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ. ಏನಿಲ್ಲಿ 3 ಪದಗಳಿದಾವಲ್ಲ, ಕರಿಯವು ಅನ್ನುವಂಥದ್ದು ಒಂದು ಅರ್ಥ ಇದೆ, ತುರಂಗಾವು ಅನ್ನೋದು ಇದೆ, ಮತ್ತು ರಥವು ಅನ್ನೋವಂಥದ್ದು ಇದೆ. ಇವೆಲ್ಲವನ್ನು ಸೇರಿಸಿ ಬರೆದಾಗೂ ಅರ್ಥ ಕೆಡೋದಿಲ್ಲ. ಇಲ್ಲಿ ಹನುಮಂತನು, ಭೀಮನು, ರಾಮನು ಇವೆಲ್ಲನೂ ನಾಮಪದಗಳೇ ಆ್ಯಂಡ್ ಇವ ಅರ್ಥವನ್ನು ಏನು ಕೆಡೋದಿಲ್ಲ. ಸೊ ಇವು ಕೂಡಿಸಿ ಬರೆದಾಗೂ ಏನೂ ಅರ್ಥ ಕೆಡೋದಿಲ್ಲ. ಹಾಗಾಗಿ ಇದನ್ನು ದ್ವಂದ್ವ ಸಮಾಸ ಅಂತ ಇಲ್ಲಿ ಕರಿಬಹುದು ನಾವು. ಸೂರ್ಯರು. ಸೊ ಇಲ್ಲಿ ಬೇಕಾದ್ರೆ ಸೂರ್ಯರು, ಚಂದ್ರರು, ಸೂರ್ಯಚಂದ್ರರು ಹಿಂಗೆ ಬರೆದ್ರೆ ಅರ್ಥ ಕೆಡೋದಿಲ್ಲ. ಇದನ್ನೇ ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ. ಬಹುರ್ವಿಹಿ ಸಮಾಸ. ಬಹುರ್ವಿಹಿ ಸಮಾಸದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸವಾದಾಗ ಅದನ್ನು ಅನ್ಯಪದ ಪ್ರಧಾನವಾಗಿದ್ದರೆ ಅದನ್ನು ಬಹುರ್ವಿಹಿ ಸಮಾಸ ಅಂತ ಕರಿತೀವಿ. ಕಣ್ಣಿನಲ್ಲಿ ಕಣ್ಣು ಉಳ್ಳವ ಕಣ್ಣಿಗಣ ಅಂದರೆ ಶಿವ. ಪ್ರಾಣಿಯಲ್ಲಿ ಚಕ್ರವು ಉಳ್ಳವ ಪ್ರಾಣಿ ಚಕ್ರ ವಿಷ್ಣು. ಅಂದರೆ ಬಹುರ್ವಿಹಿ ಸಮಾಸ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಆ ಪದದ ಅರ್ಥ ಏನಿದೆ, ಇದರ ಅರ್ಥ ದೇವರ ಹೆಸರು ಬರ್ತಾ ಇರುತ್ತೆ. ಇವಾಗ ಮುಕ್ಕಣ್ಣ, 3 ಕಣ್ಣು ಉಳ್ಳವನೇ ಮುಕ್ಕಣ್ಣ. ಅವನನ್ನು ಯಾರು ಕರಿತೀರಿ? ಶಿವ. ಅದರ ಪದ ಒಂದು ಬೇರೆ ಪದ ಹೇಳೋದಕ್ಕೆ ಈ ಪದವನ್ನು ಯೂಸ್ ಮಾಡ್ತಾ ಇರ್ತೀರಿ. ಇವಾಗ ಶಿವ ಅಂತ ಹೇಳ್ಬಿಡ್ಬೋದು, ಬಟ್ ಅವ್ರು ಹಂಗೆ ಹೇಳೋದಿಲ್ಲ. ಶಿವನಿಗೆ ಈ ಥರ ಬಿಡಿಸಿ ಹೇಳ್ತಾರೆ. 3 ಕಣ್ಣಿದ್ದಾವೆ, 3 ಕಣ್ಣಿಲ್ಲು ಇರೋವನ ಯಾರಂತ ಕರಿತೀವಿ ಅಂತ ಕರೆಯೋದನ್ನೇ ನಾವು ಶಿವ ಅಂತ. ದಿನಪಾನ ಸುತ ಆಗಿರುವ ಅಂದರೆ ದಿನಪಸುತ ಅಂದರೆ ಕರ್ಣ. ಧನಂಜಯನಿಗೆ ರಿಪು ಆಗಿರುವವರು ಧನಂಜಪುರ ಕೃಷ್ಣ. ರಾಜೀವನಿಗೆ ಸುಖ ಆಗಿರುವವನು ರಾಜೀವ ಸುಖ ಸೂರ್ಯ. ಸೊ ಹೀಗೇ ಏನು ಇಲ್ಲಿ ಸಮಾಸಗಳಲ್ಲೂ ಬರುವಂಥದ್ದು. ಅಂದರೆ ಅದು ಬೇರೆ ಒಂದು ಅರ್ಥವನ್ನು ನೀಡ್ತಾ ಇರುತ್ತೆ. ಅಲ್ಲಿ ಬೇರೆ ಅರ್ಥವನ್ನು ನೀಡಿಕೊಂಡು ಇಲ್ಲಿ ಪದವನ್ನು ಎಕ್ಸ್ಪ್ಲೇನ್ ಮಾಡೋದನ್ನು ನಾವು ಏನು ಬಹುರ್ವಿಹಿ ಸಮಾಸ ಅಂತ ಕರಿತೀವಿ. ನೆಕ್ಸ್ಟು ಅಂಶಿ ಸಮಾಸ. ಸೊ ಅಂಶಿ ಸಮಾಸ ಅಂದರೆ ಪೂರ್ವ ಪದವು ಪ್ರಧಾನವಾಗಿದ್ದು ಮತ್ತು ಪೂರ್ವೋತ್ತರ ಪದಗಳು ಅಂಶ ಅಥವಾ ಅಂಶಿ ಸಂಬಂಧ ಹೊಂದಿದ್ದರೆ ಅದನ್ನು ನಾವು ಅಂಶಿ ಸಮಾಸ ಅಂತ ಕರಿತೀವಿ. ಸೊ ಅಂದರೆ ಕೈ ಪ್ಲಸ್ ಅಡಿ ಅಂಗೈ, ತಲೆಯ ಪ್ಲಸ್ ಮುಂದಲೆ, ಹುಬ್ಬಿದ ಪ್ಲಸ್ ಕೊನೆ ಹುಬ್ಬು, ಕಣ ಪ್ಲಸ್ ಕಡೆಗಣ್ಣು, ಅಡವಿ ಪ್ಲಸ್ ನಡು, ನಟ್ಟ ದಡವಿ, ಕಾಲಿನ ಪ್ಲಸ್ ಹಿಂದೆ ಇಂಗಾಲು, ಬೆರಳು ಪ್ಲಸ್ ತುದಿ ಬೆರಳು, ತುಟಿಯ ಪ್ಲಸ್ ಕೆಳದುಟಿ.
ಇದರ ಸೊ ಪೂರ್ವ ಪದ ಏನಿದೆ, ಪೂರ್ವ ಪದ ಅರ್ಥವು ಪ್ರಧಾನವಾಗಿರುತ್ತೆ ಇಲ್ಲಿ. ಸೊ ಇದರ ಅರ್ಥ ಪ್ರಧಾನವಾಗಿರುತ್ತೆ. ಪೂರ್ವೋತ್ತರ ಪದ ಏನಿರುತ್ತೆ ಸೊ ಅದು ಆಶ ಅಥವಾ ಅಂಶಿಗೆ ಸಂಬಂಧಿಸಿರುವಂಥದ್ದನ್ನು ನಾವು ಅಂಶಿ ಸಮಾಸ ಅಂತ ಕರಿತೀವಿ. ಪೂರ್ವ ಪದಗಳು ಪ್ರಧಾನ ಆಗಿರುತ್ತೆ ಇಲ್ಲಿ ಅರ್ಥದಲ್ಲಿ. ನೆಕ್ಸ್ಟು ಸೊ ಇಷ್ಟೊತ್ತು ನೋಡೋದು ನಾವು ಸಂಸ್ಕೃತ ಒಂದು ಸಮಾಸಗಳಾಗಿರ್ತವೆ. ಇನ್ನು ಕನ್ನಡ ಸಮಾಸಗಳು, ಅದರಲ್ಲಿ ಫಸ್ಟ್ ಬರುವಂಥದ್ದೇ ಕ್ರಿಯಾ ಸಮಾಸ. ಉದಾಹರಣೆಗೆ ಬಿಲ್ಲನ್ನು ಪ್ಲಸ್ ಕೊಂಡು, ಬಿಲ್ಗೊಂಡು. ಸೋಲನ್ನು ಪ್ಲಸ್ ಕೇಳಿ, ಸೋಲಡಿ. ಬಲಕ್ಕೆ ಪ್ಲಸ್ ಬಂದು, ಬಲವಂದು. ಸಾಕ್ಷಿಯನ್ನು ಪ್ಲಸ್ ಮಾಡಿ, ಸಾಕ್ಷಿ ಮಾಡಿ. ಸೊ ಹೀಗೇ ಪದಗಳಿರುವಂಥದ್ದು. ಮೋಸವನ್ನು ಪ್ಲಸ್ ಮಾಡು, ಮೋಸ ಮಾಡು. ಏನು ಅಂದರೆ ಪೂರ್ವಪದ, ಈ ಒಂದು ಪೂರ್ವಪದ ಕಾಕಾರ್ಥವಿದ್ದು ಕ್ರಿಯಾರ್ಥವುಳ್ಳ ಉತ್ತರ ಪದ ಸೇರಿ ಆಗುವ ಸಮಾಸಕ್ಕೆ ನಾವು ಕ್ರಿಯಾಪದ ಅಂತ ಕರಿತೀವಿ. ಇಲ್ಲಿ ಕ್ರಿಯೆ ನಡೀತಾ ಇರಬೇಕು. ಸೋಲನ್ನು ಪ್ಲಸ್ ಕೇಳಿ, ಸೋಲಡಿ. ಆ್ಯಂಡ್ ಮೋಸವನ್ನು, ಈ ಪದ ಕಾರಕರ್ತ ಇರುತ್ತೆ. ಸೊ ಇದನ್ನು ನಾವು ಮಾಡು ಸೇರಿಸಿದಾಗ ಮೋಸ ಮಾಡು. ಇಲ್ಲಿ ಕ್ರಿಯೆ ನಡೀತಾ ಇದೆ, ಮೋಸ ಮಾಡು ಅಂತ ಪ್ರಚೋದನೆ ಕೊಡ್ತಾ ಇರುವಂಥದ್ದು. ಇದನ್ನು ನಾವು ಕ್ರಿಯಾ ಸಮಾಸ ಅಂತ ಕರಿತೀವಿ. ಕಾರಕರ್ತದಲ್ಲಿ ಕ್ರಿಯೆಯನ್ನು ಉಂಟು ಮಾಡೋ ಪದ ಅಥವಾ ಕ್ರಿಯೆಗೆ ಸಹಾಯಕಾರಿಯಾದಂತಹ ಪದಗಳಿಗೆ ಕಾರಕಾರ್ಥವನ್ನು ಉಂಟು ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಮಾಡು ಅಂತ ಹೇಳ್ತಾ ಇದೆ ಇಲ್ಲಿ ಉತ್ತರ ಪದದಲ್ಲಿ. ಆ್ಯಂಡ್ ಸಾಕ್ಷಿಯನ್ನು ಮಾಡಿ, ಸಾಕ್ಷಿ ಮಾಡಿ. ಸೊ ಇಲ್ಲಿ ಮಾಡಿ ಅಂತ ಸೊ ಹೇಳೋದನ್ನು ಅಂದರೆ ಕ್ರಿಯೆ ನಡೀತಾ ಇರಬೇಕು, ಅದನ್ನು ಕ್ರಿಯಾ ಸಮಾಸ ಅಂತ ಕರಿತೀವಿ. ನೆಕ್ಸ್ಟು ಗಮಕ ಸಮಾಸ. ಅವರದ್ದು ಪ್ಲಸ್ ಅರು, ಅವರತ್ತರು. 20 ಪ್ಲಸ್ 5 25. ಅವನು ಪ್ಲಸ್ ಹುಡುಗ, ಆ ಹುಡುಗ. ಅವಳು ಪ್ಲಸ್ ಹೆಂಗಸು, ಆ ಹೆಂಗಸು. ಅರಳರು ಪ್ಲಸ್ ಮುಂಗು, ಹರಳು ಮೊಗ್ಗು. ಸಿಡಿಯಲು ಪ್ಲಸ್ ಮದ್ದು, ಸಿಡಿಮದ್ದು. ಸೊ ಇದರಲ್ಲಿ ಸರ್ವನಾಮ ಏನಿರುತ್ತೆ, ಸರ್ವನಾಮಗಳಲ್ಲಿ ಸಂಖ್ಯಾವಾಚಕಗಳು ಮತ್ತು ಪ್ಲಸ್ ಸರ್ವನಾಮ ಆಗೋದನ್ನು ನಾವು ಗಮಕ ಸಮಾಸ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಸಂಖ್ಯೆಗಳು ಬಂದಿರೋ ಅಂಥದ್ದು. ಸೊ ಇಲ್ಲಿ ನಾಮಪದಗಳು ಬಂದಿದೆ. ಈ ಎರಡು ಸೇರೋದನ್ನು ನಾವು ಗಮಕ ಸಮಾಸ ಅಂತ ಕರೆಯುವಂಥದ್ದು. ಪೂರ್ವ ಪದದಲ್ಲಿ ಸರ್ವನಾಮಗಳು ಸಂಖ್ಯಾವಾಚಕದಲ್ಲಿರ್ತವೆ. ಇಲ್ಲಿ ಏನಿದೆ ಸೊ ಇಲ್ಲಿ ಸಂಖ್ಯಾವಾಚಕಗಳು ಮತ್ತು ಸರ್ವನಾಮಗಳು ಇಲ್ಲಿ ಬರುವಂಥದ್ದು. ಅದಕ್ಕೆ ಅನುಗುಣವಾಗಿ ಉತ್ತರ ಪದದಲ್ಲಿ ಗುಣವನ್ನು ಸೂಚಿಸುತ್ತೆ. ಆ ನಾಮಪದ ಆಗುವುದಕ್ಕೆ ನಾವು ಗಮಕ ಸಮಾಸ ಅಂತ ಕರಿತೀವಿ. ಸೊ ಇಷ್ಟು ಸಮಾಸಗಳಿಗೆ ಸಂಬಂಧಿಸಿರುವಂತಹ ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇವಾಗ ನಾವು ನೋಡೋದಾದರೆ ಲೇಖನ ಚಿಹ್ನೆಗಳು. ಇದ್ರ ಮೇಲೇನು ಕ್ವಶನ್ ಆಗಿರುವಂಥದ್ದು ಪ್ರೀವಿಯಸ್ ಎಕ್ಸಾಮಲ್ಲಿ. ಸೊ ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರ ಅತ್ಯಂತ ಮುಖ್ಯವಾದದ್ದು. ಲೇಖನ ಚಿಹ್ನೆಗಳಿಲ್ಲದೆ ಬರವಣಿಗೆ ಸ್ಪಷ್ಟವನ್ನು ಕೊಡದೆ ತೊಡಕುಗಳನ್ನು ಕಾರಣ ಉಂಟು ಮಾಡುತ್ತೆ. ಸೊ ಹಾಗಾಗಿ ಲೇಖನ ಚಿಹ್ನೆಗಳು ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರಲ್ಲಿ ಫಸ್ಟ್ ಬಂದು ಪೂರ್ಣ ವಿರಾಮ. ಸೊ ಈ ಒಂದು ಚುಕ್ಕಿ ಹಿಡಿತೀರಲ್ವ, ಅದನ್ನು ಪೂರ್ಣ ವಿರಾಮ ಅಂತ ಕರಿತೀವಿ. ಒಂದು ಪೂರ್ಣ ವ್ಯಾಖ್ಯೆಯಿಂದ ಕೂಡಿದ ವಾಕ್ಯವನ್ನು ಕೊನೆಯಲ್ಲಿ ಈ ಒಂದು ಚಿಹ್ನೆಯನ್ನು ಬಳಸ್ತೀವಿ. ಎಲ್ಲ ಫುಲ್ ಕಂಪ್ಲೀಟ್ ಆದಾಗ, ಇವಾಗ ಇಲ್ಲಿ ಇಟ್ಟಿದ್ದಾರೆ ನೋಡಿ, ಫುಲ್ ಕಂಪ್ಲೀಟ್ ಆಗೋದ್ರೆ ಅದನ್ನು ಪೂರ್ಣ ವಿರಾಮ ಇಡ್ತೀವಿ. ಉದಾಹರಣೆಗೆ ವಿದ್ಯಾರ್ಥಿಗಳು ಪದ್ಯವನ್ನು ಆಡುತ್ತಾರೆ. ಸೊ ಕಂಪ್ಲೀಟ್ ಆಗೋಯ್ತಿಲ್ಲ ವಾಕ್ಯ, ಅದನ್ನು ನಾವು ಪೂರ್ಣ ವಿರಾಮ ಅಂತ ಕರಿತೀವಿ. ಇನ್ನೊಂದು ಅರ್ಧ ವಿರಾಮ ಅಂದರೆ ಆ ವಾಕ್ಯ ಇನ್ನೂ ಕಂಟಿನ್ಯೂ ಆಗುತ್ತೆ, ನೆಕ್ಸ್ಟ್ ಆ ಒಂದು ಉಪವಾಕ್ಯ ಇರುತ್ತೆ ನೆಕ್ಸ್ಟು ಅಂತ ಹೇಳಿ ಈ ಒಂದು ಇದನ್ನು ಯೂಸ್ ಮಾಡ್ತೀರಿ. ಈ ಸಿಂಬಾಲುಗಳು ಇಂಪಾರ್ಟೆಂಟು. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಾಧೀನದಲ್ಲಿ ಇದ್ದರೆ ಅದನ್ನು ನಾವು ಉಪವಾಕ್ಯ ಅಂತ ಕರಿತೀವಿ. ತಾವು ಕಡಿಮೆ ಮಾತನಾಡಿದ್ದರೆ ಹೆಚ್ಚು ಕಾಲ ಮಾಡಿದ್ದರು.